ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇನ್ವೆಸ್ಟ್ ಕರ್ನಾಟಕ 2025 ಸಮಾವೇಶ ನಡೀತಾ ಇದೆ. ಈ ಸಮಾವೇಶದಲ್ಲಿ ಸುಮಾರು 10 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಒಂದು ಜಾಗತಿಕ ಬಂಡವಾಳ ಹೂಡಿಕೆದಾರರಿಂದ ಇಲ್ಲಿ ಒಂದು ಹೂಡಿಕೆಯನ್ನ ಮಾಡೋದನ್ನ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಒಂದು ನಿರೀಕ್ಷೆಯನ್ನ ಮಾಡಿದೆ. ಹೀಗಾಗಿ ಇವತ್ತು 3 ದಿನಕ್ಕೆ ಆ ಒಂದು ಹೂಡಿಕೆ ಸಮಾವೇಶ ಮುಂದುವರೆದಿದ್ದು ನಾಳೆ ಮುಕ್ತಾಯವಾಗಲಿದೆ. ಜೊತೆಗೇನಂತ ಹೇಳಿದ್ರೆ ಈ ಒಂದು ಸಮಾವೇಶದಿಂದ ರಾಜ್ಯಕ್ಕೆ ಎಷ್ಟು ಮಟ್ಟಿಗೆ ಒಂದು ಉಪಯೋಗ ಆಗ್ತದೆ, ಜೊತೆಗೆ ಇದರಿಂದಾಗಿ ಯಾವೆಲ್ಲ ಇಂಡಸ್ಟ್ರಿಗಳು ಅಂದ್ರೆ ಯಾವೆಲ್ಲ ಕ್ಷೇತ್ರದಲ್ಲಿ ಇಂಡಸ್ಟ್ರಿಗಳಿಗೆ ಒಂದು ಬೆಳವಣಿಗೆಗೆ ರಾಜ್ಯ ಸರ್ಕಾರ ಒಂದು ಸಹಾಯವನ್ನ ಮಾಡ್ತದೆ, ಅದೇ ರೀತಿಯಾಗಿ ರಾಜ್ಯಕ್ಕೆ ಎಷ್ಟು ಸಹಾಯ ಆಗ್ತದೆ ಎಂಬುದನ್ನ ಕುರಿತಂತೆ ಚರ್ಚೆ ಮಾಡೋದಕ್ಕೆ ನಮ್ಮೊಂದಿಗೆ ಗಣ್ಯರಿದ್ದಾರೆ. ಅದೇ ರೀತಿಯಾಗಿ ಈ ಇಂಡಸ್ಟ್ರಿ ಬಂದಾಗ ಅವರಿಗೆ ಒಂದು ಭೂಮಿಯನ್ನ ಕೊಡ್ಬೇಕಾಗ್ತದೆ. ಈ ಒಂದು ಭೂಮಿಯನ್ನ ಯಾವ ರೀತಿಯಾಗಿ ಕೊಡಲಾಗ್ತಿದೆ, ಈ ಕುರಿತಂತೆ ಏನೆಲ್ಲ ಬೆಳವಣಿಗೆ ಆಗ್ತವೆ, ಈ ಎಲ್ಲ ವಿಚಾರಗಳ ಕುರಿತಂತೆ ನಾವೀಗ ಮಾತಾಡೋಣ, ಒಂದು ಚರ್ಚೆಯನ್ನ ಮಾಡೋಣ. ಈ ಒಂದು ಕಾರ್ಯಕ್ರಮಕ್ಕೆ FKCCIನ ಮಾಜಿ ಅಧ್ಯಕ್ಷರಾಗಿರುವಂತಹ ಜಾಕಬ್ ಕ್ರಾಸ್ಟಾ ಅವರು ಬಂದಿದ್ದಾರೆ. ಕ್ರಾಸ್ಟಾ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿಯಾಗಿ ಒಂದು ಹಿರಿಯ ಪತ್ರಕರ್ತರಾಗಿರುವಂತಹ ಮಾಧ್ಯಮ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಸಿದ್ದರಾಜು ಸರ್ ಅವರು ಬಂದಿದ್ದಾರೆ. ಸಿದ್ದರಾಜು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೊತೆಗೆ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರುವಂತಹ ಕುರುಬೂರು ಶಾಂತಕುಮಾರ್ ಅವರು ಕೂಡ ನಮ್ಮ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಶಾಂತಕುಮಾರ್ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಮೊದಲನೇದಾಗಿ ಸಿದ್ದರಾಜು ಸರ್ ಅವ್ರನ್ನ ಕೇಳೋದಾದ್ರೆ, ಸರ್, ಈ ಬಹಳಷ್ಟು ಈ ಇನ್ವೆಸ್ಟರ್ಸ್ ಮೀಟ್ ಗಳನ್ನ ತಾವು ನೋಡಿದ್ದೀರಿ. ಈ ಒಂದು ಇನ್ವೆಸ್ಟರ್ಸ್ ಮೀಟ್ ಗಳಿಂದ ನಿಜವಾಗ್ಲೂ ಕೂಡ ಬಂಡವಾಳ ಹರಿದು ಬರ್ತದೆಯಾ, ಅಂದ್ರೆ ಆ ಒಂದು ಹೂಡಿಕೆ ಹರಿದು ಬರ್ತದೆಯಾ? ಅನಿಲ್ ಬಾಸೂರ್ ಅವರೇ, ಇಲ್ಲಿ ತನಕ ಒಂದು 12 ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆಗಿರ್ಬೋದು ಇಲ್ಲಿವರೆಗೂ. ಅದೆಲ್ಲ ಸರ್ಕಾರ ಹೇಳಿದಷ್ಟು ಇಷ್ಟು ಬಂದಿದೆ, ಅಷ್ಟು ಬರ್ತಾ ಇದೆ ಅಂತ ಅಂದಿದ್ರೆ ಈ ಕರ್ನಾಟಕ ತುಂಬಾ ಬರೀ ಜನರಿಗಿಂತ ಇಂಡಸ್ಟ್ರಿಗಳು ಜಾಸ್ತಿ ಇರ್ತಿದ್ವು, ಪಾಪ್ಯುಲೇಷನ್ಗಿಂತ ಅಷ್ಟು ಬರ್ಬೇಕಾಗಿತ್ತು. ಇದೊಂಥರ ರಿಚಿಯಲ್ ಎಲ್ಲ ಸರ್ಕಾರಗಳಿಗೆ. ಅದ್ ಯಾವ್ದೇ ಸರ್ಕಾರ ಬರ್ಲಿ, ಯಾವ ಸರ್ಕಾರ ಬಂದ್ರು ಅವರೊಂದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಮಾಡಿ ಜನರಿಗೆ ತೋರಿಸ್ಬೇಕು, ನಾವು ಇಂಡಸ್ಟ್ರಿಗಳು ಸೆಳೀತಾ ಇದ್ದೀವಿ, ಇನ್ವೆಸ್ಟ್ಮೆಂಟ್ ಸೆಳೀತಾ ಇದ್ದೀವಿ ಅಂತ ಒಂದು ಇದು ನನ್ನ ಪ್ರಕಾರ ಒಂದು ಗಿಮ್ಮಿಕ್ ಇನ್ವೆಸ್ಟ್ಮೆಂಟ್ ಮೀಟೇ ಬರ್ತು. ಇದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಷ್ಟೇ. ಇದನ್ನ ಫಾಲೋ ಅಪ್ ಮಾಡೋದು ಯಾರು ಮಾಡಲ್ಲ. ಒಂದು ಎಕ್ಸ್ಪರ್ಟ್ ಕಮಿಟಿನೂ ಮಾಡ್ಕೋತಾರೆ, ಆಮೇಲೆ ಅದನ್ನ ಫಾಲೋ ಅಪ್ ಮಾಡಕ್ಕೆ ಅಂತ ಬರಲ್ಲ ಇಂಡಸ್ಟ್ರಿಗಳು. ಇಲ್ಲಿ ತನಕ ಬಂದಿರೋ ಯಾವ್ದು ಒಂದು ಟೊಯೋಟಾ, ಒಂದು TVS, ಇಂತ ಯಾವ್ದೋ ಕೆಲವು ಕಂಪನಿಗಳು ಬಿಟ್ರೆ ಇಲ್ಲಿ ಈಗ ನಮ್ಗೆ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಎಲ್ಲ ಎಷ್ಟು ಸಂಕಷ್ಟಗಳಿದೆ ಇಂಡಸ್ಟ್ರಿಯಲಿಸ್ಟ್ಗಳಿಗೆ, ಮಧ್ಯಮ ಸಣ್ಣ ಕೈಗಾರಿಕೆಗಳು ಎಷ್ಟು ಸಂಕಷ್ಟದಲ್ಲಿದೆ. ಒತ್ತು ಕೊಡಿ ಅವ್ರಿಗೆಲ್ಲ ತಾಕತ್ ಕೊಡಿ. ಈಗ ನೀವು ಬರೇ ಏನು ಅಂದ್ರೆ ಲ್ಯಾಂಡ್ ಬ್ಯಾಂಕ್ ಮಾಡ್ಕೋತೀರಾ. ಒಂದು ಉದಾಹರಣೆ ಹೇಳೋದಾದ್ರೆ 1994ರಲ್ಲಿ ಬಾಬಾ ಕಲ್ಯಾಣಿ ಕಂಪನಿ ಜೊತೆ ಒಂದು ಒಪ್ಪಂದ ಆಗುತ್ತೆ. ಒಂದು 20,000 ಎಕರೆ, 19,600 ಎಕರೆನೇನೋ ಕೊಡ್ತೀವಿ. 1 ಎಕರೆಗೆ 1 ವರ್ಷಕ್ಕೆ 10 ರೂಪಾಯಿ ಲೀಸ್ ಅಂತ ಕೊಡ್ತೀವಿ ನಿಮಗೆ. ಬೆಂಗಳೂರು ಟು ಮೈಸೂರು ಒಂದು ಟೌನ್ಶಿಪ್ ಸಮೇತವಾಗಿ ಹೆದ್ದಾರಿ ಮಾಡ್ಬಿಡಿ ಅಂತ ಹೇಳಿದ್ರು. 30 ವರ್ಷ ಆಯ್ತು, ಇನ್ನು ಏನಿಲ್ಲ. 10-20 ಕಿಲೋ ಬಾಬಾ ಕಲ್ಯಾಣಿನ ಓಡಿಸಿದ್ರು. ಆಮೇಲೆ ನೈಸ್ ಅಂತ ಕರ್ಕೊಂಡ್ಬಂದ್ರು, ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರ್ಡರ್ ಎಂಟರ್ಪ್ರೈಸ್ ಅಂತ. ಅವರೊಂದು 10-20 ಕಿಲೋಮೀಟರ್ ಮಾಡ್ಕೊಂಡು ಚೆನ್ನಾಗಿ ಟೋಲ್ ಕಲೆಕ್ಟ್ ಮಾಡ್ಕೊಂಡು ಬದುಕಕ್ ದಾರಿ ಕಂಡ್ಕೊಂಡಿದ್ದಾರೆ ಹೊರತು. ಹಂಗಾಗಿ ಎಷ್ಟು ಇಂಡಸ್ಟ್ರಿ ಬಂದಿದೆ. ಇದೊಂದು ದಂಧೆ. ಏನಂದ್ರೆ ಭೂಮಿಗಳು ರೈತರಿಂದ ಕಿತ್ಕೊಳ್ಳೋದು, ಇಂಡಸ್ಟ್ರಿ ಹೆಸರಲ್ಲಿ ಇವರು ಕೊಡೋದು, ಆಮೇಲೆ ಅವರು ಅದನ್ನ ಇಂಡಸ್ಟ್ರಿ ಮಾಡ್ತೀವಿ ಇಟ್ಕೊಂಡಿರೋದು. ಜನಾರ್ದನ್ ರೆಡ್ಡಿ ಅವರು, ಗಾಲಿ ಜನಾರ್ದನ್ ರೆಡ್ಡಿ ಅವರು 36,000 ಕೋಟಿ ಇನ್ವೆಸ್ಟ್ ಮಾಡಿ ಬ್ರಾಹ್ಮಣಿ ಸ್ಟೀಲ್ ಮಾಡ್ತೀನಿ ಅಂತ ಹೇಳಿದ್ದನ್ನು ನೀವು ಕೇಳಿದೀರಾ, ನಾನು ಕೇಳಿದೆ. ಹೀಗಾಗಿ ಇದೆಲ್ಲ ಏನಂದ್ರೆ ತೋರ್ಗೆಗಾಗಿ ಏನೋ ಮಾಡ್ತಾರೆ. ಇದು ಈಗಿರೋ ಜೋಶ್ ಏನಿರುತ್ತೆ, ಇವತ್ತು ಒಂದ್ 70-80 ಕೋಟಿ ಖರ್ಚು ಮಾಡಿ ಎಲ್ಲರನ್ನು ಕರೆದು 1-2 ದಿನ ಹಾಲಿಡೇ ಟ್ರಿಪ್ ಮಾಡ್ತಾರಲ್ಲ, ಆ ಜೋಶ್ ಮುಗ್ದಾದ್ಮೇಲೆ ಅವ್ರವ್ರ ಮನೆಗಿರ್ತಾರೆ, ಇವ್ರ ಮನೆಗಿರ್ತಾರೆ. ಸರ್, ಈ ಒಂದು ಸಮಾವೇಶ ನಡೀತಾ ಇದೆ, ಇಂತಹ ಹಿಂದಿನ ಸಮಾವೇಶಗಳು ನಡೆದಿರುವಂತದ್ದು. ಕ್ರಾಸ್ಟಾ ಸರ್, ಅವುಗಳಿಂದ ಎಷ್ಟು ಮಟ್ಟಿಗೆ ಉಪಯೋಗ ಆಗಿದೆ? ನೀವು ಈ ಕ್ಷೇತ್ರದಲ್ಲಿ ಇರೋದ್ರಿಂದ ಸರ್ಕಾರದಿಂದ ಏನು ಇಂತಹ ಮೀಟ್ ಗಳನ್ನ ಮಾಡ್ತಾರೆ, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಗಳಿರ್ಬೋದು, ಈಗ ನಡೀತಿರುವಂತಹ ಇನ್ವೆಸ್ಟ್ ಕರ್ನಾಟಕ 2025 ಇರ್ಬೋದು, ಇವುಗಳಿಂದ ನಿಜವಾಗ್ಲೂ ಕೂಡ ಇಂಡಸ್ಟ್ರಿಗಳಿಗೆ ಸಹಾಯ ಆಗ್ತದೆಯಾ ಕ್ರಾಸ್ಟಾ ಸರ್? ಸರ್, ನಿಮ್ಗೆ ಗೊತ್ತಿದ್ದ ಕಳೆದ ಸರ್ಕಾರ ಇದೇ ರೀತಿ 2010ರಲ್ಲಿ ಒಂದು ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಮಾಡಿ ಇತ್ತು. ಅದಾದ್ಮೇಲೆ 2012ರಲ್ಲಿ ಒಂದು ಗ್ಲೋಬಲ್ ಇನ್ವೆಸ್ಟರ್ಸ್ ಮಾಡಿ ಇತ್ತು. ಅದಾದ್ಮೇಲೆ ಒಂದು ಲೋಕಲ್ ಏರಿಯಾದಲ್ಲಿ ಕಾರವಾರದಲ್ಲಿ ಒಂದು, ಮಂಗಳೂರಲ್ಲಿ ಒಂದು, ಆರ್.ವಿ. ದೇಶಪಾಂಡೆ ಅವರು ಇರುವಾಗ ಮಾಡಿದ್ರು. ಆದ್ರೆ ಇದು 2010ರಲ್ಲಿ 2012ರಲ್ಲಿ ನಮ್ಮ ಮುರುಗೇಶ್ ನಿರಾಣಿ ಇರುವ ಅಧ್ಯಕ್ಷ ಸ್ಥಾನದಲ್ಲಿ ಮಾಡಿತ್ತು, ಯಡಿಯೂರಪ್ಪ CM ಇರುವಾಗ.
ಹೌದು. ನನಗೆ ಗೊತ್ತಿರೋ ಪ್ರಕಾರ 2010ರಲ್ಲಿ ಸುಮಾರು 4.5 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ಗೆ MOU ಆಯ್ತು, ಒಡಂಬಡಿಕೆ ಆಯ್ತು. ಹೌದು. ಅದರಲ್ಲಿ ಬಂದಿರುವುದು ಖಾಲಿ 6%, 8% ಅಷ್ಟೇ ಬಂದಿಲ್ಲ, ಒಡಂಬಡಿಕೆ ಮಾತ್ರ ಆಯ್ತು. ಅದೇ ರೀತಿ 2012ರಲ್ಲಿ ಸುಮಾರು ನನಗೆ ಗೊತ್ತಿರೋ ಪ್ರಕಾರ 7.5 ಲಕ್ಷದಿಂದ 8 ಲಕ್ಷ ಕೋಟಿ ಯೋಜನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂತು. ಅದರಲ್ಲಿ MOU ಸಹಿ ಆಯ್ತು. ಹೌದು. ಆದ್ದರಿಂದ ಅದೇ ಈಗ ಸಿದ್ದರಾಜ್ ಹೇಳ್ದಂಗೆ ಒಂದು ಕಲ್ಯಾಣಿ ಸ್ಟೀಲ್ ಕೂಡ ಅವರು ಬ್ರಹ್ಮಿ ಸ್ಟೀಲ್ ಕೂಡ ಬಂದ್ರು, ಎಲ್ಲಾ ಇಂಡಸ್ಟ್ರಿಗಳು ಮಾಡ್ತೀನಿ ಬಂದ್ರು. ಆದ್ರೆ ಇಂಪ್ಲಿಮೆಂಟ್ ಆಗಿರೋದು ಖಾಲಿ 12% ಆಗಿಲ್ಲ. ಆದ್ರೆ ಇದು ಒಂದು ಏನಾಗುತ್ತೆ ಅಂದ್ರೆ, ಇದರಿಂದ ಭೂಮಿ ಖರೀದಿ ಮಾಡ್ಲಿಕ್ಕೆ ಆಗುತ್ತೆ ನಮ್ಮ ಕರ್ನಾಟಕ ಸರ್ಕಾರದವರಿಗೆ. ಆದ್ರೆ ಇಲ್ಲಿ ಬಂದಿರೋದು ಚಾಲೆಂಜ್ ಏನಂದ್ರೆ, ಆ ಭೂಮಿ ಒಂದು ಸುಮಾರು ನೀವು 50ರಿಂದ 75 ಕಿಲೋಮೀಟರ್ ಸರೌಂಡಿಂಗ್ ಹೋಗಿ ಆ ಭೂಮಿಗೆ ಪರ್ ಎಕರೆಗೆ 2.5 ಕೋಟಿ ರೂಪಾಯಿ ಪರ್ ಹೌದು. ಎಕರೆಗೆ 2.5 ಕೋಟಿ ಆಗಿ ನಮ್ಮ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಪೋರ್ಟ್ ಇರುವ ಕ್ಷೇತ್ರಕ್ಕೆ, ದಟ್ ಇಸ್ ಮೈಕ್ರೋ ಅಂಡ್ ಸ್ಮಾಲ್ MSMEಗೆ ಎಲ್ಲಿ 2.5 ಕೋಟಿ ನೀವು ಲ್ಯಾಂಡಿಗೆ ಹಾಕಿ ನಿಮ್ಮ ಯೋಜನೆ ನಿಮ್ಮ ಯೂನಿಟ್ ಅನ್ನ ತಯಾರು ಮಾಡ್ಲಿಕ್ಕೆ ಆಗುತ್ತೆ? ಇಟ್ ಈಸ್ ಇಂಪಾಸಿಬಲ್. ಯಾಕಂದ್ರೆ ಪ್ರೆಸೆಂಟ್ ಡೇ ದ ಪ್ರಾಫಿಟ್ ಲೆವೆಲ್ ಇಸ್ ಸೋ ಲೋ ವಿತ್ ದ ಕಾಂಪಿಟಿಷನ್. ನೀವು 2.5 ಕೋಟಿ ಲ್ಯಾಂಡಿಗೆ ಹಾಕಿ ಅದರಲ್ಲಿ ಪ್ಲಾಂಟ್ ಆಗಿ ಪ್ರಾಡಕ್ಟ್ ತಯಾರು ಮಾಡ್ಬಿಟ್ಟು ಕಾಂಪಿಟೇಟಿವ್ ಮಾಡ್ಲಿಕ್ಕೆ ಬರಲ್ಲ. ಏನಾಗುತ್ತೆ, ಈ ಲಾರ್ಜ್ ಇಂಡಸ್ಟ್ರಿಯವರು ಇನ್ವೆಸ್ಟ್ಮೆಂಟ್ ಮಾಡುವವರು ಈ 400 crores, 800 crores, 1000 crores, 3000 crores, 5000 crores ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವರಿಗೆ ಅದು ಲಾಭ ಆಗುತ್ತೆ, ನಡ್ಕೊಂಡು ಹೋಗುತ್ತೆ. ಆದ್ರೆ ಇಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರು ಏನ್ ಕೇಳುವುದಂದ್ರೆ, ಒಂದು ವೇಳೆ ಅವರು ಲಾರ್ಜ್ ಇಂಡಸ್ಟ್ರಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಲಿ, ಆದ್ರೆ ಅದರ ಪಕ್ಕದಲ್ಲಿ ಒಂದು 30% ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡಕ್ ಬಿಡಿ, ಅದು ಯೋಜನೆಯಲ್ಲಿ ಇಲ್ವೇ ಇಲ್ಲ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನೀವು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಬಿಡದೆ ಹೋದ್ರೆ ಆ ಮೀಡಿಯಂ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಬರೋಕೆ ಸಾಧ್ಯನೇ ಇಲ್ಲ. ಅದು ಯಾಕೆ ನಮ್ಮ ಅಧಿಕಾರಿಗಳ ತಲೆಗೆ ಹೋಗ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅದು ಕೂಡ ಏನ್ ಮಾಡಿದ್ದಾರೆ ಅಂದ್ರೆ, ಈ ಸತಿ ಯಾರಾದ್ರೂ 400 ಕೋಟಿ ಇನ್ವೆಸ್ಟ್ ಮಾಡುವವರು ಮಾತ್ರ ಬನ್ನಿ, ಬಾಕಿಯವರಿಗೆ ಜಾಗ ಇಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಇದು ಯಾವ ನ್ಯಾಯ? ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನವರು ಸಪೋರ್ಟ್ ಈ ಮೀಡಿಯಂ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಕೊಡದೆ ಹೋದ್ರೆ ಅವ್ರು ಹೆಂಗೆ ವ್ಯಾಪಾರ ಮಾಡ್ತಾರೆ, ಹೆಂಗೆ ಖರೀದಿ ಮಾಡ್ತಾರೆ? ಕಚ್ಚಾ ಸಾಮಗ್ರಿಗಳು ನಮ್ಮ ಸ್ಮಾಲ್ ಸ್ಕೇಲ್ ಮೈಕ್ರೋ ಅಂಡ್ ಸ್ಮಾಲ್ ನಿಂದ ಬರ್ಲೇಬೇಕು. ಅದಕ್ಕೋಸ್ಕರ ಅವರು ಒಂದು ವೇಳೆ ಕಂಡೀಷನ್ ಹಾಕಿದ್ರೆ, ಒಂದು ವೇಳೆ ನೀವು 10 ಎಕರೆ 20 ಎಕರೆ ಅಥವಾ 50 ಎಕರೆ ತಗೊಳ್ಳೋದಾದ್ರೆ 30% ನೀವು ಸೂಕ್ಷ್ಮ ಮತ್ತು ಮಧ್ಯಮ ಇಂಡಸ್ಟ್ರಿಗೆ ಸಪರೇಟ್ ಆಗಿ ಇಟ್ಕೊಳ್ಳಿ, ಅದಕ್ಕೋಸ್ಕರ ಸಣ್ಣ ಕೈಗಾರಿಕೆಗಳು ಬರಬಹುದು ಅಂತ ಹೇಳಿದ್ರೆ that would have been the loveliest one. ಇದು ಆಗಿಲ್ಲ. ಆವಾಗ ಇದು ಇಂಪ್ಲಿಮೆಂಟೇಶನ್ ಬಂದಾಗ ಈಗ ಏನು ಇವಾಗ 10 ಲಕ್ಷ ಕೋಟಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಒಂದು 19 ರಾಷ್ಟ್ರಗಳು ಒಡಂಬಡಿಕೆ ನಡೀತಾ ಇದೆ ಅಂದ್ರೆ ಹೌದು, ಒಡಂಬಡಿಕೆ ಮಾತ್ರ ಸಾಕ, ಇಂಪ್ಲಿಮೆಂಟ್ ಆಗ್ಬೇಕು? ಅದು ನಮ್ಮ ಪ್ರಶ್ನೆ ಸರ್ಕಾರದವರಿಗೆ, ಅಧಿಕಾರಿಗಳಿಗೆ. ನಾನು ಅದೇ ಸರ್ 2010ರಿಂದ ಕೂಡ ಜಿಮ್ ಅನ್ನ ಕವರ್ ಮಾಡಿದ್ದೀನಿ. ಅಲ್ಲಿ MOU ಗಳಿಗೆ ಸಹಿಯನ್ನ ಮಾಡಿಸ್ಕೊಳ್ತಾರೆ. ಅದಾದ ನಂತರ ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅದ್ರ ಫಾಲೋ ಅಪ್ ಮಾಡುವಂತದ್ದು. ಈಗಾಗಲೇ ಇದಕ್ಕಾಗಿ ಏನಂತ ಹೇಳಿದ್ರೆ, ರೈತರಿಂದ ಭೂಮಿಯನ್ನ ಖರೀದಿ ಮಾಡುವಂತದ್ದು. ಕುರುಬೂರು ಶಾಂತಕುಮಾರ್ ಸರ್, ಈ ರೈತರಿಂದ ಏನ್ ಭೂಮಿಯನ್ನ ಖರೀದಿ ಮಾಡ್ತಾರೆ, ಅದು ನಿಜವಾದ ಉದ್ದೇಶಕ್ಕೆ ಬಳಕೆ ಆಗ್ತದೆಯಾ, ಅದನ್ನು ಬೇರೆ ಬೇರೆ ರೀತಿ ಬಳಕೆ ಮಾಡ್ಕೊಳ್ತಾರ? ನೀವೇನ್ ಹೇಳ್ತೀರಿ ಇದಕ್ಕೆ? ಮತ್ತು ರೈತರಿಂದ ಎಷ್ಟು ಪ್ರಮಾಣದಲ್ಲಿ ಇಂತ ಒಂದು ಜಿಮ್ ಆದ ನಂತರ, ಅಂದ್ರೆ ಇನ್ವೆಸ್ಟರ್ಸ್ ಮೀಟ್ ಆದ ನಂತರ ಭೂಮಿಯನ್ನ ಒತ್ತಾಯಪೂರ್ವಕವಾಗಿನೇ ಖರೀದಿ ಮಾಡುವಂತದ್ದು? ಶಾಂತಕುಮಾರ್ ಸರ್ ನೋಡಿ, ಎಲ್ಲಾ ಸರ್ಕಾರಗಳು ರೈತರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾ ಇದೆ. ಯಾಕೆಂದ್ರೆ ರೈತರ ಭೂಮಿ ಕಿತ್ಕೊಳ್ಳೋದು ಬಹಳ ಸುಲಭ ಅವ್ರಿಗೆ. ಮೊನ್ನೆ ಇತ್ತೀಚೆಗೆ ಈ ಸರ್ಕಾರದವರು ಕೂಡ ಬಳ್ಳಾರಿಯಲ್ಲಿ 3227 ಎಕರೆನ ಜಿಂದಾಲ್ ಕಂಪನಿ ಕೊಟ್ರು 1 ಲಕ್ಷ ರೂಪಾಯಿಗೆ. ಇವತ್ತು ಅಲ್ಲಿ ವ್ಯಾಲ್ಯೂಯೇಷನ್ ಮಿನಿಮಮ್ 1 ಕೋಟಿ ಇದೆ. ಅಂದ್ರೆ ಇದರಲ್ಲಿ ಒಳವ್ಯವಹಾರ ಎಷ್ಟಾಗಿದೆ ಅಂತ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಕೇವಲ ಭೂಮಿ ಕಿತ್ಕೊಳ್ತಾರ ಅಂತ ಒಂದೇ ಅಲ್ಲ, ಕೃಷಿಕರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಕೂಡ ಮಾಡ್ತಾ ಇದಾರೆ. ಜೊತೆಗೆ ಇವರು ಬಂಡವಾಳಕ್ಕೆ ಬೇಕಾದಂತ ಅವರ ಸರ್ಕಾರಗಳು ತಮ್ಮ ಪಕ್ಷಗಳಿಗೆ ಅಥವಾ ಚುನಾವಣೆಗೆ ಬೇಕಾದಂತ ಬಂಡವಾಳವನ್ನ ಕ್ರೋಢೀಕರಿಸಲಿಕ್ಕೆ ಮಾಡುವಂತ ತಂತ್ರಗಾರಿಕೆಯಾಗಿದೆ ಇದು. ಈಗ ಬೆಂಗಳೂರು ಸುತ್ತಮುತ್ತ ನೋಡಿರ್ಬೋದು ಎಷ್ಟು ಜನ ರೈತರು ಹೋರಾಟ ಮಾಡ್ತಾ ಇದಾರೆ. ನಮ್ಮ ಕೃಷ್ಣ ಅವ್ರು ಹೇಳ್ತಾ ಇದ್ರು 7.5 ಕೋಟಿ ಕೊಡ್ಬೇಕು 1 ಎಕರೆಗೆ ರೈತರ ಜಮೀನಿಗೆ ಕೈಗಾರಿಕೆ ಮಾಡ್ಲಿಕ್ಕೆ ಅಂತ. ರೈತರಿಗೆ ಎಷ್ಟು ಕೊಡ್ತಾ ಇದೆ ಸರ್ಕಾರ? 7.5 ಕೋಟಿ ನೀವು ಇಂಡಸ್ಟ್ರಿಯಲ್ ತಗೋತಾ ಇದ್ರಿ,
ರೈತರಿಗೆ ಎಷ್ಟು ಕೊಡ್ತಾ ಇದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಇಡೀ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಪ್ರಬಲವಾದ ಮಂತ್ರಿಗಳು ಒಂದೊಂದು ವಿಮಾನ ನಿಲ್ದಾಣ ಮಾಡ್ತಾ ಇದಾರೆ. ಎಲ್ಲದಕ್ಕೂ ಸಾವಿರಾರು ಎಕರೆ ತಗೋತಾ ಇದಾರೆ. ಎಲ್ಲ ಕಡೆ ರೈತರು ಹೋರಾಟ ಮಾಡ್ತಾ ಇದಾರೆ. ನಮ್ಮ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬರ್ಲಿಕ್ಕೂ ಮೊದಲು ಭೂ ಸ್ವಾಧೀನ ಪ್ರಕ್ರಿಯೆನ, ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆನ ರದ್ದು ಮಾಡ್ತೀವಿ ಅಂತ ಹೇಳಿದ್ರು. ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಖರೀದಿ ಮಾಡ್ಬೋದು ಅನ್ನುವಂತ ಕಾಯ್ದೆನ ರದ್ದು ಮಾಡ್ತೀವಿ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದು 1.5 ವರ್ಷ ಆಗಿದೆ, ಆ ಕಾಯ್ದೆ ಇನ್ನು ರದ್ದು ಮಾಡಿಲ್ಲ. ಅಂದ್ರೆ ಬಹುತೇಕ ಎಲ್ಲರೂ ಹೇಳೋದು ರೈತರಿಗೋಸ್ಕರ, ರೈತರಿಂದ ಅಂತ ಹೇಳ್ತಾರೆ. ರೈತರ ಮೇಲೆ ತಲೆ ಮೇಲೆ ಚಪ್ಪಡಿ ಎಳೆಯುವಂತ ಕೆಲಸ ಮಾಡ್ತಾ ಇದಾರೆ. ಈಗ ಮಾತಾಡಿದಂತ ಸಿದ್ದರಾಜು ಅವರು, ಕೃಷ್ಣ ಅವರು ಹೇಳ್ತಕ್ಕಂಥ ವಿಚಾರದ ಜೊತೆಗೆ ಸುಮಾರು 10 ಫೀಟ್ ಆಗಿದೆಯಾ, 15 ಫೀಟ್ ಆಗಿದೆಯಾ, ಎಷ್ಟು ಫೀಟ್ ಆಗಿದೆಯಾ ಬೇರೆ ವಿಚಾರ. ಅವ್ರು ಕೊಟ್ಟಿರ್ತಕ್ಕಂಥ ಭೂಮಿ ಎಷ್ಟು ಸದ್ಬಳಕೆ ಆಗಿದೆ, ಎಷ್ಟು ಕೈಗಾರಿಕೆಗಳು ಬಂದಿದೆ, ಎಷ್ಟು ಬೇರೆಯವ್ರಿಗೆ ಮಾರಾಟ ಆಗಿದೆ, ಇದನ್ನ ಸರ್ಕಾರ ಒಂದು ಅಂಕಿಅಂಶವನ್ನ ಒಂದು ಪಾರದರ್ಶಕವಾಗಿ ಜನತೆಗೆ ತಿಳಿಸುವಂತ ಕೆಲಸ ಮಾಡ್ಲಿ. ಈಗ ಯಾವ್ದೋ ಒಬ್ಬ ಬಂಡವಾಳಶಾಹಿ ಜಮೀನ್ ತಗೊಂಡು ಸರ್ಕಾರದಲ್ಲಿ ಅದನ್ನ ದುಪ್ಪಟ್ಟು ರೇಟ್ಗೆ ಬೇರೆ ಕಂಪನಿಗಳು ಮಾರ್ತಾ ಇದಾರೆ. ಅದನ್ನ ನಿಲ್ಸಕ್ ಬೇಕಾದಂತ ಕ್ರಮಗಳು ಕೈಗೊಳ್ಳಿ. ಇದನ್ನ ತಪ್ಪಿಸ್ಲಿಕ್ಕೆ ಹೋಗದೇನೆ ರೈತರ ಜಮೀನ್ ಕಿತ್ಕೊಂಡು ಒಗ್ಲಿಪ್ಸುವಂತ ಕೆಲಸ ಮಾಡ್ತಾ ಇದ್ರಲ್ಲ, ಇದು ಸರಿಯಾದಂತ ಕೆಲಸ ಅಲ್ಲ. ಮುಂದೆ ನೀವೆಲ್ಲ ತಿನ್ಲಿಕ್ಕೆ ಆಹಾರ ಸಿಗೋದಿಲ್ಲ. ಇದನ್ನ ಯೋಚನೆ ಮಾಡ್ಬೇಕು. ಮೊನ್ನೆ ಆನೆಕಲ್ಲಲ್ಲಿ ಎಷ್ಟೊಂದು ಹೋರಾಟ ಮಾಡ್ತಾರೆ ರೈತರು. ಪಾಪ 1 ಎಕರೆ, ಅರ್ಧ ಎಕರೆ ಇಟ್ಕೊಂಡಿರ್ತಕ್ಕಂಥ ರೈತರು ಬೀದಿ ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಯೋಚನೆ ಮಾಡ್ಬೇಕು. ಕೇವಲ ಹಣದ ಅಭಿವೃದ್ಧಿಗೋಸ್ಕರ ಯೋಚನೆ ಮಾಡಬಾರ್ದು. ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ಯೋಚನೆ ಮಾಡಿ ಸರ್ಕಾರಗಳು ತೀರ್ಮಾನ ಮಾಡ್ಬೇಕು. ಈ ಜಿಮ್ ಮಾಡೋದ್ರಿಂದ ಏನಾದ್ರು ಸರ್ಕಾರಕ್ಕೆ ಹಣ ಬರ್ತಾ ಏನಾಗಿದೆ, 18-20 ಜಿಮ್ ಮಾಡಿದರೆ ಎಷ್ಟು ಹಣ ಬರ್ಬೇಕಾಯ್ತು, ಎಷ್ಟು ಬಂದಿದೆ, ಇದನ್ನ ಒಂದು ಜನತೆಗೆ ತಿಳಿಸುವಂತ ಕೆಲಸ ಮಾಡ್ಲಿ. ಆಗ ಸರ್ಕಾರ ನಿಜವಾಗ್ಲೂ ಇದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದೆ. ಅಭಿವೃದ್ಧಿ ಹೆಸರಲ್ಲಿ ಕೊಳ್ಳೆ ಹೊಡೆಯುವಂತ ಕೆಲಸ ಮಾಡಬೇಡಿ. ಸರ್ಕಾರಕ್ಕೆ ಹೇಳುವಂತ ನಾವು ಕಿವಿಮಾತು, ರೈತರ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡಬೇಡಿ ಅನ್ನುವಂತ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ರೈತರಿಂದ ನೀವು ಹೇಳಿದಂಗೆ ಈ ಭೂಮಿಯನ್ನ ಪಡೆದುಕೊಳ್ಳುವಂಥದ್ದು ಅವ್ರು ಸುಲಭವಾದ ಒಂದು ತಿಳುವಳಿಕೆ ಪತ್ರ ಕೊಡೋದು, ಆಮೇಲೆ 4-1 ನೋಟಿಸ್, ಆಮೇಲೆ 6-1, ಆಮೇಲೆ ಭೂ ಸ್ವಾಧೀನ ಪ್ರಕ್ರಿಯೆ ಮುಗಿದು ಹೋಗ್ತದೆ. ರೈತರಿಗೆ ಕೊಟ್ಟರಂತದ್ದು ಮತ್ತೆ ಅವರು ಕೋರ್ಟಿಗೆ ಹೋಗೋದು, ಏನೋ ಮಾಡಿದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಆದ್ರೆ ಇದೆಲ್ಲದರ ಅಂದ್ರೆ ಸಿದ್ದರಾಮಯ್ಯ ಸರ್ ಏನಂತ ಇದೆ, ಈ ರೀತಿಯಾದಂತಹ ಸ್ವಾಧೀನ ಪಡಿಸ್ಕೊಂಡಂತ ಭೂಮಿಯನ್ನ ಯಾವ ಉದ್ದೇಶಕ್ಕೆ ಸ್ವಾಧೀನ ಪಡಿಸ್ಕೊಂಡಿರ್ತದೆ ಅದಕ್ಕೆ ಬಳಕೆ ಮಾಡದಿದ್ರೆ ಅದನ್ನ ಮತ್ತೆ ಮೂಲ ಒಂದು ಯಾರು ಇರ್ತಾರೆ ಅದರದ್ದು ಅಂದ್ರೆ ರೈತರಿಗೆ ವಾಪಸ್ ಮಾಡ್ಬೇಕಂತದ್ದು ಇದೆ. ಅಂತದ್ದೇನಾದ್ರು ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ಇದು ಒಂಥರ ನೋಡಿದ್ರೆ ಜಿಮ್ ಅಂತ ಹೇಳಿದ್ರೆ, ಈಗ ನೀವ್ ಹೇಳಿದಾಗೇನೆ ಇದು ಭೂಮಿಯನ್ನ ಒಂದ್ ರೀತಿ ಖರೀದಿ ಮಾಡುವಂತ ಮೀಟ್ ಆಗ್ತದೆ. ಎಲ್ಲಿ ಒಂದ್ ಕಡೆಗೆ ಈ ಇಂಡಸ್ಟ್ರಿಗಳ ಬೆಳವಣಿಗೆಗಿಂತ ಭೂಮಿ ಖರೀದಿಗಾಗಿ ಒಂದು ಪ್ಲಾನ್ ಮಾಡಿರೋ ರೀತಿ ಅನಿಸ್ತಾ ಇದೆ. ಹೀಗಾಗಿ ರೈತರು ಏನ್ ಮಾಡ್ಬೋದು ಸರ್, ಸಿದ್ದರಾಜು ಸರ್? ಸರ್, ರೈತರಿಗೆ ಅವರು ಏನ್ ಮಾಡಕ್ಕಾಗತ್ತೆ? ಈಗ ಇವ್ರು ಗೌರ್ಮೆಂಟ್ ನವರು ನೋಟಿಫಿಕೇಶನ್ ಹಾಕಿ ನಾವು ಇಂಡಸ್ಟ್ರಿ ಮಾಡ್ತಾ ಇದೀವಿ, ಎಲ್ರಿಗೂ ಉದ್ಯೋಗ ಕೊಡ್ತೀವಿ, ಈ ರಾಜ್ಯನ ಬಾರಿ ಉದ್ಧಾರ ಮಾಡ್ಬಿಡ್ತೀವಿ ಅಂತ ಹೇಳಿ ತಗೋತಾರೆ. ಈಗ ನೀವು 1973ರಲ್ಲಿ BPL ಅಂತ ಒಂದು ಕಂಪನಿ ಇತ್ತು. ಅವರು ಟಿವಿ ಮಾಡಿದ್ರು, ಮೆಡಿಕಲ್ ಎಕ್ವಿಪ್ಮೆಂಟ್ ಮಾಡಿದ್ರು, ಈಗ ಬೇಕಾದಷ್ಟು ಕನ್ಸ್ಯೂಮರ್ ಗೂಡ್ಸ್ಗಳನ್ನ ಮಾಡ್ತಾ ಇದ್ರು. ಆಮೇಲೆ ಆ ಕಂಪನಿ ಮುಚ್ಚಿತು. ಅವರು ತಗೊಂಡಿದ್ರಲ್ಲ ಭೂಮಿನ, ಆಮೇಲೆ ಮಾರ್ಕೆಟ್ ರೇಟಿಗೆ ಮಾರಿದ್ರು. ಅದ್ ಮುಚ್ಚಾದ್ಮೇಲೆ ನೀವು ಸರ್ಕಾರದವರು ಯಾರು ಇಂಡಸ್ಟ್ರಿ ಕೊಡ್ತಿರೋ ಅವ್ನ ಇಂಡಸ್ಟ್ರಿ ಮಾಡ್ತಾನೆ, ಮಾಡಾದ್ಮೇಲೆ ಮುಚ್ತಾನಲ್ಲ, ಅವ್ನ್ ಕ್ಲೋಸ್ ಆಗಿರ್ಬೇಕು. ಆ ಜಮೀನ್ ನಮ್ದೇ, ಸರ್ಕಾರದ್ದೇ ವಾಪಸ್ಸು. ನೀನ್ ಮಾಡಿದ್ರಿ, ಇಂಡಸ್ಟ್ರಿ ಮಾಡ್ತಾನೆ, ನೀನ್ ಕೊಟ್ಟಿದೀವಿ ಅನ್ನೋದಿರ್ಬೇಕು. ರೈತರ ಹತ್ರ ಸರಿ ನೀವು ಈಗಷ್ಟೋ ಪರವಾಗಿಲ್ಲ ಬನ್ನಿಲ್ಲ ಅವ್ರೆ, ಮೊದ್ಲೆಲ್ಲ ಏನು 4 ಆಣೆ 8 ಆಣೆ ರೇಟ್ ತರ ಅವ್ರಿಗೆ ಏನಿಲ್ಲ. ಬೇಕಾದಷ್ಟು ಹೋರಾಟಗಳನ್ನ ಮಾಡಿದ್ದಾರೆ. ಆದ್ರೂನು ಈಗ ನೀವು, ನಾನು ಆಗ್ಲೇ ಹೇಳಿದೆ ನಿಮಗೆ, ಮೈಸೂರು ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅದು ಇವತ್ತು ಬೀಚ್ ರೋಡ್ ಈಗ ನೋಡಿ, ಅದು ಫುಲ್ ಅದು ರಿಯಲ್ ಎಸ್ಟೇಟ್ ದಂಧೆ. ಅಷ್ಟೊಂದು ಜಮೀನನ್ನ 10 ರೂಪಾಯಿಗೆ ಯಾರಾದ್ರೂ ಕೊಡ್ತಾರ? ಅದ್ ಯಾವ ರೈತನು ಮಗ ನಾಯಕ ಯಾರು ತಗೋತಾರ? ರೈತರ ಪರ ಅನ್ನೋ ಯಾವ ಲೀಡ್ರೇ ಆಗ್ಲಿ, ಅದ್ ಎಂತವ್ರೇ ಆಗಿರ್ಲಿ, ಅವ್ರಿಗೆ 150 ರೂಪಾಯಿ ಸಾಲ ತಗೊಳಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಸರ್ಕಾರದ ಭೂಮಿನ ಅವನಿಗೆ ಏನು ಡೆವಲಪ್ ಮಾಡಕ್ ಕೊಟ್ರೆ, ಅವನು ICICI ಬ್ಯಾಂಕಿಗೆ ಅಡಮಾನ ಇಟ್ಕೊಂಡು ದುಡ್ಡು ತಗೊಳಪ್ಪ ಅಂತಾನೆ, ಅವ್ನು 150 ಕೋಟಿ ಸಾಲ ತೆಗಿತಾನೆ. ಆ ಲ್ಯಾಂಡ್ ಅವನದೇ ಅಲ್ಲ, ಸರ್ಕಾರದ್ದು, ರೈತರದ್ದು. ಹಿಂಗಾಗಿ ನೀವು ಈ ರೀತಿ ಇದೇನಾಗತ್ತೆ, ದುಡ್ಡು ಭೂಮಿ ತಗೋತಾರೆ, ಇಂಡಸ್ಟ್ರಿ ಮಾಡ್ತೀವಿ ಅಂತ ಕಾಂಪೌಂಡ್ ಹಾಕಿರ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ಒಂದಷ್ಟು ವರ್ಷ ಆದ್ಮೇಲೆ ಅದನ್ನ ಮಾರ್ಕೊಂಡು ಒಳ್ಳೆ ಲಾಭಕ್ಕೆ ಮಾರ್ಕೊಂಡು ಹೋಗ್ತಾರೆ.
ಇದು ಕೆಲಸ ಆಗ್ತಾ ಇದೆ ಹೊರತು ಎಲ್ಲೋ ಅಲ್ಲೊಂದು ಇಂಡಸ್ಟ್ರಿಗಳು ಬಂದೇ ಇಲ್ಲ ಅಂತಲ್ಲ, ಬಂದಿರೋದೆಷ್ಟು ಬೆರಳೆಣಿಕೆ ಅಷ್ಟು ಮಾತ್ರ ಬಂದಿದೆ. ಈಗ ನಮ್ಮ ಲ್ಯಾಂಡು ನಮ್ಮ ಹತ್ರ ಟ್ಯಾಕ್ಸ್ ಹಾಲಿಡೇ ತಗೊಂಡು ನಮ್ಮ ಹತ್ರನೇ ಎಲ್ಲಾ ಸೌಕರ್ಯಗಳು ತಗೊಂಡವ್ರು ಇವತ್ತು ನಾವಿಲ್ಲಿ ಉದ್ಯೋಗ ಕ್ರಿಯೇಟ್ ಮಾಡ್ಬಿಟ್ಟು ನಾವು ಸಂಪತ್ ಕ್ರಿಯೇಟ್ ಮಾಡುವಂತ ಇನ್ಫೋಸಿಸ್ ಅವರು ಈಗ ಪುಂಗಿ ಹೋಗೋದಿಲ್ವಾ? ಈಗ ಅವರು ನಾವು ನಮ್ಮ ರೈತರ ಜಮೀನ್ ಅವರು ಕೊಟ್ಟಿದ್ದು ಟ್ಯಾಕ್ಸ್ ಹಾಲಿಡೇ ಎಷ್ಟು ವರ್ಷ ತಗೊಂಡ್ರು. ಇವತ್ತು ಅವರು ನಮ್ಮ ಹತ್ರ ಸಾವಿರಾರು ಕೋಟಿ ಇದೆ, ನೀವು 70 ಗಂಟೆ ಕೆಲಸ ಮಾಡಿ 80 ಗಂಟೆ ಕೆಲಸ ಹೇಳ್ತಾರೆ ಜನರಿಗೆ. ಯಾರು ಈ ಸಂಪತ್ ಬರೋ ಕಾರಣ ಯಾರು? ಜನ ರೈತರು ಜನರು. ಹಂಗಾಗಿ ನಾನು ಆಲ್ಮೋಸ್ಟ್ ಈ ಬಹುಶಃ ಇದೊಂದು ಮತ್ತೆ ಅಲ್ಲ ನಿರಾಣಿ ಅವರು ಮಾಡಿದ್ದು 2 ಜಿಮ್ ಕವರ್ ಮಾಡ್ಲಿಲ್ಲ ಅನ್ಸತ್ತೆ. ಮಿಕ್ಕಿದ ಆದಷ್ಟು ನಾನು ಎಲ್ಲದೂ ಕವರ್ ಹೋಗಿ ಅಂತಾರೆ. ಏನು ಅಂತ ದೊಡ್ಡ ವ್ಯಾಲಿಡಿಟಿ ಬಂದ್ಬಿಡೋದಿಲ್ಲ. ಆಮೇಲೆ ಅದನ್ನು ಫಾಲೋ ಅಪ್ ಮಾಡಿ ಅದಕ್ಕೊಂದು IAS ಆಫೀಸರ್ಸ್ ಇನ್ನೊಂದು ಯಾರ್ದಕ್ಕೆ ಅವರು ಸರ್ಕಾರದ ತಿರ್ಗಾಡ್ಕೊಂಡು ಅವನ್ ಭೇಟಿ ಮಾಡಿದ್ದೆ, ಇವ್ರು ಭೇಟಿ ಮಾಡಿದ್ದೆ, ಒಂದ್ ಸಿಂಗಲ್ ವಿಂಡೋ ಏಜೆನ್ಸಿ ಮಾಡ್ತೀವಿ ಅಪ್ರೂವಲ್ಗೆ ಅಂತಾರೆ. ಅದಷ್ಟೇ. ಹಂಗಾಗಿ ದೇಶಪಾಂಡೆ ಅವ್ರ ಕಾಲದಲ್ಲಿ ಎಷ್ಟು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಆಗಿದೆ, ಇನ್ವೆಸ್ಟರ್ಸ್ ಮೀಟ್ ಆಗಿದೆ. ಯಡಿಯೂರಪ್ಪ ಕಾಲದಲ್ಲಿ 2-3 ಆಗಿದೆ. ಸಿದ್ದರಾಮಯ್ಯ ಲಾಸ್ಟ್ ಟೈಮ್ ಹೊಸದಲ್ಲ. ಮತ್ತೆ ನೀವು ಹಂಗಿದ್ಮೇಲೆ ನೀವು ನಿಮ್ದೇ ಆಡಿಟ್ ಇರ್ಬೇಕಲ್ಲ ನಿಮ್ಮ ಸರ್ಕಾರದವ್ರೆ. ಈಗ ಬಿಜೆಪಿ ಸರ್ಕಾರದ ಯಡಿಯೂರಪ್ಪ ಇದ್ರು 8ರಿಂದ ಅವ್ರೇನು 12 ತನಕ ಇದ್ರು, 13 ತನಕ ಇದ್ರಲ್ಲ. ಆ ಟೈಮಲ್ಲಿ ಏನಾಯ್ತು? 19ರಿಂದ 23 ತನಕ ಏನು ಇದ್ರಲ್ಲ. ನೀವ್ ಮಾಡಿದ ಎಷ್ಟು ತಂದಿದ್ರಿ ನೀವು? ಅದ್ರ ಬಗ್ಗೆ ನಾವು ಏನು ಮಾಡಿದ್ದೀವಿ, ಇದನ್ನ ಮಾಡಿದ್ದೀವಿ, ಇಷ್ಟು ಮಾಡಿದ್ದೀವಿ ಅಂತ ಯಾರು ಹೇಳೋದೇ ಇಲ್ವಲ್ಲ ನೀವು. ಆಯ್ತು, ಹಳೇದನ್ನ ಇದೊಂಥರ ಹೆಂಗೆ ಅಂದ್ರೆ ನೀವು ಒಂದ್ ಥಿಯೇಟರ್ ಪಿಕ್ಚರ್ಗೆ ಹೋಗಿ ಅನ್ನೋ ಕಟ್ಟಿದರೆ ಹೊರತು ಈ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ಸ್ ಇಂದ ಈ ರಾಜ್ಯ ಇದೊಂದೇ ರಾಜ್ಯಕ್ಕೆ ಅಂತಲ್ಲ, ಯಾವ ರಾಜ್ಯಕ್ಕಾದ್ರೂ ಅಷ್ಟೇನೆ ಸರ್ಕಾರಗಳಿಗೆ ಅವ್ರು ಏನು ಇನ್ವೆಸ್ಟರ್ಸ್ ಮಾಡಿ ಸೈನ್ ಹಾಕ್ಸ್ಕೋತಾರಲ್ಲ, ಆಗಿರೋ ಇಂಟ್ರೆಸ್ಟ್ ಫಾಲೋ ಅಪ್ ಮಾಡಿ ಇಂಡಸ್ಟ್ರಿ ತರಬೇಕು. ಈಗ ಕ್ರಾಸ್ಟ್ ಅವ್ರು ಹೇಳಿದ್ರು ಇಲ್ಲಿ ನಿಮ್ಗೆ ಆನ್ಸಿಲರಿ ಇಂಡಸ್ಟ್ರಿಗಳು ಡೆವಲಪ್ ಆಗಿದೆ. ಈಗ ನೀವೇನು ಅಲ್ಲೇನ್ ದೊಡ್ಡ ಇಂಡಸ್ಟ್ರಿ ಏನ್ ಮಾಡ್ತಾನೆ? ಇವರೇ ತಾನೇ ನಟ್ಟು ಬೋಲ್ಟ್ ಮಾಡ್ಬೇಕಂದ್ರೆ ಆ ನಟ್ಟು ಬೋಲ್ಟ್ ಅವ್ನ್ ಮಾಡ್ತಾ ಕೂತಾನ? ಇವರು ಇಂಡಸ್ಟ್ರಿ ಎಸ್ಟೇಟ್ ಪವರ್ ಇಲ್ಲ ಅಂತೀರಾ. ಆಮೇಲೆ ನೀವು ಈ ಗೃಹ ಇದನ್ನ ಮೇಲೆ ಇದನ್ನ ಮೆತ್ತಗೆ ಟ್ರಾನ್ಸ್ಫರ್ ಮಾಡಿದ್ದೀರಿ ನೀವು. ಇಂಡಸ್ಟ್ರಿಗಳು ಈಗ ಒದ್ದಾಡ್ತಾ ಇದ್ದಾವೆ. ಈಗ ಹೌಸ್ ಹೋಲ್ಡ್ಗೆ 50 ಯೂನಿಟ್ 60 ಯೂನಿಟ್ ಫ್ರೀ ಕೊಡ್ತೀರಾ, ಕರೆಕ್ಟ್. ಇಲ್ಲಿ ಈ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಏನು? ಇದ್ರ ಬಗ್ಗೆ ಯಾಕೆ ಸರ್ಕಾರ ಮಾಡಿ ನೀವು ಚಿಂತನೆ ಮಾಡಿ. ಈ ಇಂಡಸ್ಟ್ರಿಗಳಿಗೆ ಇವರು ಕೊಡುತ್ತಿರುವಂತದ್ದೆಲ್ಲ ಸರಿ, ಆದ್ರೆ ಅವ್ರು ಹೆಚ್ಚಿನ ಒಂದು ಒತ್ತು ಕೊಡಬೇಕಾಗಿರುವಂತದ್ದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ. ಯಾಕಂತ ಹೇಳಿದ್ರೆ ಅಲ್ಲಿ ಉದ್ಯೋಗಗಳು ಜಾಸ್ತಿ ಸೃಷ್ಟಿ ಆಗ್ತವೆ. ಈಗಾಗಲೇ AI ಅಂತ ಬರ್ತಾ ಇದೆ. ಬೃಹತ್ ಇಂಡಸ್ಟ್ರಿಗಳು ಈಸಿಯಾಗಿ ಬಳಕೆ ಮಾಡ್ಕೊಳ್ತಾರೆ AI ಅಥವಾ ಈಗ ಲ್ಯಾಂಡ್ ಅನ್ನ ತಗೊಳ್ಳುವಂತ ಕೆಪಾಸಿಟಿ ಕೂಡ ಅವ್ರಿಗೆ ಇರ್ತದೆ. ಆದ್ರೆ ನಿಮಗೆ ಕೊಡಬೇಕಾಗಿರುವಂತದ್ದನ್ನ ನಿಮಗೆ ಏನು ಭೂಮಿ ಒದಗಿಸೋದಿರ್ಬೋದು ಅಥವಾ ಬೇರೆ ಬೇರೆ ಅಂದ್ರೆ ಸಿಂಗಲ್ ವಿಂಡೋದಲ್ಲಿ ನಿಮಗೆ ಸೌಲಭ್ಯ ಕೊಡುವಂತದ್ದನ್ನ ಕೊಡ್ತಾ ಇಲ್ಲ. ಇದಕ್ಕೆ ಏನ್ ಹೇಳ್ತೀರಿ ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನ ಬೆಳೆಸೋದನ್ನ ಬಿಟ್ಟು ದೊಡ್ಡ ಇಂಡಸ್ಟ್ರಿಗಳನ್ನ ಹಾಕೊಳ್ಳೋದು ಇದೊಂಥರ ಸರ್ಕಾರ ಪ್ರಮೋಷನ್ ಮಾಡ್ಕೊಳ್ತಿದೆಯಾ ಅಂತ ಕಷ್ಟ ಸರ್? ಹೌದು, ಗ್ಯಾರಂಟಿ ಆಗ್ತಾ ಇದೆ. ಅದಕ್ಕೋಸ್ಕರ ಆವಾಗ್ಲೇ ಹೇಳಿದೆ, ಯಾರ್ಯಾರು ಅವ್ರ ಜಾಗ ತಗೊಳ್ತಾರಲ್ಲ ಲಾರ್ಜ್ ಅಂಡ್ ಮೀಡಿಯಂ ಇಂಡಸ್ಟ್ರಿನವರು, ಅವರಿಗೆ ಒಂದು 30% ಜಾಗನ ಸ್ಪೆಸಿಫಿಕ್ ಆಗಿ ಒಂದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆ ಜಾಗವನ್ನು ಅಳವಡಿಸಿರ್ತೀವಿ. ಅವರಿಗೆ ಬೇಕಾದ್ರೆ ಲೀಸ್ ಪೀರಿಯಡ್ ಕೊಡಿ, 30 years 60 years 90 years ಲೀಸ್ ಪೀರಿಯಡ್ ಕೊಡಿ. ಓಕೆ, ಅವ್ರಿಗೆ ಪರ್ಚೇಸ್ ಮಾಡ್ಬಿಟ್ಟು ತಗೊಂಡಾದ್ರು ಇವರಿಗೆ ಕೊಡಿ. ಯಾಕಂದ್ರೆ ನಿಮಗೆ ಕಚ್ಚಾ ಸಾಮಗ್ರಿಗಳು ಬೇಕು. ಕಚ್ಚಾ ಸಾಮಗ್ರಿಗಳು ಬರೋದು ಸಣ್ಣ ಕೈಗಾರಿಕೆಯಿಂದ, ಸೂಕ್ಷ್ಮ ಕೈಗಾರಿಕೆಯಿಂದ. ಅವರು ಒಂದು ವೇಳೆ ನೀವು ತುಮಕೂರು ಅಥವಾ ಸೀರಾ ಅಥವಾ ಕೋಲಾರ್ನಲ್ಲಿ ಹಾಕಿದ್ರೆ, ಅವರ ಯೂನಿಟ್ಗಳು ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಇದ್ರೆ ಅವನು ಸಪ್ಲೈ ಮಾಡುವ ಲಾಜಿಸ್ಟಿಕ್ ಕಾಸ್ಟ್ ನಲ್ಲಿ ಅರ್ಧ ಹೊರಟೋಗುತ್ತೆ. ಅವನಿಗೆ ಸಿಗುತ್ತೆ ಏನು ಪುಡಿಗಾಸು. ಅದಕ್ಕೋಸ್ಕರ ಅವರ ಪಕ್ಕದಲ್ಲೇ ಒಂದು ವೇಳೆ ಅವ್ರಿಗೆ ಯಾರ್ಯಾರು ರಾ ಮೆಟೀರಿಯಲ್ ಬೇಕೋ ಅದನ್ನ ಅವರ ಪಕ್ಕದಲ್ಲೇ 30% ಜಾಗ ರಿಸರ್ವ್ ಮಾಡ್ತಿರಲ್ಲ, ಅದ ಪಕ್ಕದಲ್ಲೇ ಒಂದು ಸಲಕರಣೆ ಕೊಟ್ಬಿಟ್ಟು ಅವ್ರಿಗೆ ಟೆಕ್ನಿಕಲ್ ಹೋಗ್ಬಿಟ್ಟು ಮಾಡಿಬಿಟ್ಟು ಕೊಡಿ. ಆವಾಗ ಅವರು ಬೆಳೀತಾರೆ, ನಾವು ಕೂಡ ಬೆಳೀತಾರೆ. ಈಗ ಸಮುದ್ರದಲ್ಲಿ ದೊಡ್ಡ ಮೀನು ಮತ್ತೆ ಚಿಕ್ಕ ಮೀನು ಹೆಂಗೆ ಬೆಳೆಯುತ್ತೆ? ಅದೇ ಉದಾಹರಣೆ ಕೊಡ್ತೀನಿ ನಾವು. ಸೊ ದೊಡ್ಡ ಮೀನು ಒಟ್ಟಿಗೆ ಚಿಕ್ಕ ಮೀನು ಕೂಡ ಬೆಳೆಯುತ್ತೆ ಸಾಗರದಲ್ಲಿ. ಇದನ್ನು ನಾವು ಇಂಡಸ್ಟ್ರಿನಲ್ಲಿ ಯಾಕೆ ನಮ್ಮ ಅಧಿಕಾರಿಗಳು ಮಾಡಲ್ಲ? ಇದು ನಮ್ಮ ವಿಪರ್ಯಾಸ. ಇದೇ ವಿಪರ್ಯಾಸದಿಂದ ಸಣ್ಣ ಕೈಗಾರಿಕೆಗಳೆಲ್ಲ ಕಿತ್ತುಕೊಂಡು ಈಗ ಆ ಕಡೆ ನೋಡಿ, ಕಿಯಾ ಮೋಟರ್ಸ್ ಹೇಗೆ ಹಿಂದೂಪುರ್ ಹೋಯ್ತು ನೋಡಿ.
ಇಲ್ಲಾಂದ್ರೆ ಬ್ಯಾಂಗ್ಳೂರ್ ಬರ್ಬೇಕಾಗಿತ್ತು. ಇವರು ಅಳವಡಿಸಿದ ಆಗಿಲ್ಲ. ಕಿಯಾ ಮೋಟರ್ಸ್ ಬ್ಯಾಂಗ್ಳೂರ್, ಈಗ ಕಿಯಾ ಮೋಟರ್ಗೆ ಸಪ್ಲೈ ಮಾಡೋ ಸ್ಮಾಲ್ ಸಿಲಿಂಡರ್ಸ್ ಎಲ್ಲ ಆಂಧ್ರ ಪ್ರದೇಶಕ್ಕೆ ಹೋಯ್ತಾ, ಹಾ ತೆಲಂಗಾಣ ಹೋಯ್ತಾ, ಈ ಕಡೆ ಹೊಸೂರು ಪಕ್ಕದಲ್ಲೇ ಇದೆ, ಎಲ್ಲ ತಮಿಳ್ನಾಡು ಹೋಯ್ತಾ, ಅಥವಾ ಇನ್ನೂ ಕೆಳಗಡೆ ಹೋದ್ರೆ ಕೇರಳ ಹೋಯ್ತಾ. ಸೊ ಎಲ್ಲಾ ಈ ನಮ್ಮ ನೆರೆಕರೆ ಇಲ್ಲ ರಾಜ್ಯಗಳಿಗೆ ನಮ್ಮ ಸಣ್ಣ ಕೈಗಾರಿಕೆಗಳೆಲ್ಲ ಶಿಫ್ಟ್ ಆಗ್ತವೆ. ಒಂದು ವೇಳೆ ನಮ್ಮ ಈ ಸೂಕ್ಷ್ಮ ಮತ್ತು ಮಧ್ಯಮ ಇಂಡಸ್ಟ್ರಿಗಳು, ಈ ಅಧಿಕಾರಿಗಳು, ಈ ಸರ್ಕಾರ ನೋಡ್ಕೊಳ್ದೆ ಹೋದ್ರೆ ಇನ್ನು 5 ವರ್ಷಕ್ಕೆ ಬಹುಶಃ ಎಲ್ಲಾ ಇಂಡಸ್ಟ್ರಿಗಳು ಕರ್ನಾಟಕದ ಎಲ್ಲಾ ಮುಚ್ಚಿಬಿಟ್ಟು ಪಕ್ಕದ ರಾಜ್ಯಕ್ಕೆ ಹೋಗುತ್ತೆ. ಹುಷಾರಾಗಿರಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಅಲ್ಲ, ಇನ್ನೊಂದು ಸಣ್ಣದು ಸರ್, ನಿಮ್ ಕಡೆ ಏನಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ಹೇಳ್ಸೋದಕ್ಕೆ ಬಯಸ್ತೀರಾ? ಒಂದ್ ನಿಮಿಷದಲ್ಲಿ ಹೇಳೋದಾದ್ರೆ ನೀವು ಸರ್ಕಾರಕ್ಕೆ ನಿಮ್ಮ ಒಂದು ಮನೆ ಇರ್ಬೋದು ಅಥವಾ ಯಾವ ರೀತಿ ಇಷ್ಟೇ ಸರ್, ಸರ್ಕಾರಕ್ಕೆ ನೀವು ಇಷ್ಟೇ, ನೀವು 2 ಕೋಟಿ ಜಾಗನ ನಮ್ಗೆ ಮಾರ್ಲಿಕ್ಕೆ ಹೋಗ್ಬೇಡಿ. ನಮಗೆ 2.5 ಕೋಟಿ ಜಾಗ ಕೊಟ್ಟು ಖರೀದಿ ಮಾಡ್ಬಿಟ್ಟು ನಾವು ಅದನ್ನ 5 ಕೋಟಿ 6 ಕೋಟಿಗೆ ಮಾರುವ ಅವಶ್ಯಕತೆ ಇಲ್ಲ. ನಮಗೆ ಇಂಡಸ್ಟ್ರಿ ಮಾಡ್ಬೇಕು. ಇಂಡಸ್ಟ್ರಿ ಮಾಡ್ಲಿಕ್ಕೆ ಏನ್ ನಿಮ್ಮದು ಸುವಿಧಾ ಇದೆ ಅದು ಮಾಡಿಕೊಡಿ ಅಷ್ಟೇ, ಬೇರೆ ಏನ್ ಬೇಡ ನಮ್ಗೆ. ಸಬ್ಸಿಡಿ ಬೇಡ, ಫೈನಾನ್ಸ್ ಬೇಡ, ಏನು ಬೇಡ. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ಪೆಷಲಿ ಮುದ್ರಾ ಲೋನ್ ಆಗ್ಲಿ, ಕ್ರೆಡಿಟ್ ಗ್ಯಾರಂಟಿಯಲ್ಲಿ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರಿಗಳಿಗೆ, ಸ್ಟಾರ್ಟ್ಅಪ್ ಗಳಿಗೆ ಬಹಳ ಸುವಿಧಾ ಕೊಟ್ಟಿದ್ದಾರೆ. ಸ್ಟೇಟ್ ಗವರ್ಮೆಂಟ್ ಇಂದ ಏನ್ ಕೊಟ್ಟಿದ್ದೀರಾ ಅಷ್ಟೇ ಕೇಳುದು. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಈಗ ಶಾಂತಕುಮಾರ್ ಸರ್ ನೋಡಿ, ಈಗ ನೋಡೋದಾದ್ರೆ ಈ ಭೂಮಿಯನ್ನ ಏನು ತಗೊಳ್ತಾರೆ, ಅದನ್ನ ಒಂದು ತಮಗೆ ಬೇಕಾದಂತ ಒಂದು ಯಾವ ಉದ್ದೇಶಕ್ಕಾಗಿ ಭೂಮಿಯನ್ನ ಕೊಂಡಿರ್ತಾರೆ ಆ ಉದ್ದೇಶಕ್ಕಾಗಿ ಬಳಕೆ ಮಾಡಿದ್ರೆ ಅದು ಮತ್ತೆ ರೈತರಿಗೆ ಕೊಡ್ಬೇಕು ಅಂತ ಕಾನೂನು ಇರುವಂತದ್ದು. ಸುಪ್ರೀಂ ಕೋರ್ಟ್ ಅದೇ ರೀತಿ ಅಂತ ಒಂದು ತೀರ್ಪನ್ನ ಕೊಟ್ಟಿದೆ ಅಂತ ಮಾಹಿತಿ ಇದೆ. ರೈತರು ಯಾರಾದ್ರೂ ಆ ರೀತಿ ಮಾಡಿರ್ಬೋದು ಅಥವಾ ರೈತರಿಂದ ಕೇಳ್ಬೋದಾ ಆ ರೀತಿಯಾಗಿ? ಶಾಂತಕುಮಾರ್ ಸರ್, ಈಗ ಅವ್ರು ಹೇಳ್ತಾ ಇರೋ ಕಾನೂನು ಇದೆ, ಕನಿಷ್ಠ ಒಂದು 5 ವರ್ಷ ತನಕ ಅವ್ರು ಏನು ಮಾಡಿಲ್ಲ ಅಂದ್ರೆ ಮತ್ತೆ ವಾಪಸ್ ತಗೊಂಡು ನೀವು ಸರ್ಕಾರ ವಾಪಸ್ ಕೊಡ್ಬೇಕು ಅನ್ನುವಂತ ನಿಯಮ ಇದೆ. ಕರ್ನಾಟಕದಲ್ಲಿ ಒಂದೇ ಒಂದು ಪ್ರಕರಣ ಕೂಡ ನಾನು ನೋಡಿಲ್ಲ. ಅದನ್ನ ಮಾಡೋದಿಲ್ಲ ಬಿಡಿ, ಅಧಿಕಾರಿಗಳು ಯಾರು ಕೂಡ ಕೆಲಸ ಮಾಡೋದಿಲ್ಲ. ಜೊತೆಗೆ ಇಂಡಸ್ಟ್ರಿಗಳು ಅಂದ್ರೆ ಬೆಂಗಳೂರು ನಗರ ಒಂದೇನೆ ಯಾಕೆ, ಬೇರೆ ಬೇರೆ ಜಿಲ್ಲೆಗಳಿಲ್ವಾ? ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಡಸ್ಟ್ರಿಗಳು ಮಾಡಿದ್ರೆ ಆ ಜಿಲ್ಲೆಗಳು ಅಭಿವೃದ್ಧಿ ಆಗಲ್ವಾ? ಯಾಕೆಂದ್ರೆ ಯೋಚನೆ ಮಾಡಲ್ಲ ಸರ್ಕಾರ? ಜಿಮ್ ಇಂಡಸ್ಟ್ರಿ ಮಾಡ್ತಾರಲ್ಲ, ಅವ್ರು ಬಂದಂತ ಇಂಡಸ್ಟ್ರಿಗಳಿಗೆ ಹೇಳ್ಬೇಕು, ಇಂಥ ಜಿಲ್ಲೆಗೆ ಹೋಗಿ ಅಲ್ಲಿ ಜಾಗ ಕೊಡ್ತೀವಿ, ನೀರು ಕೊಡ್ತೀವಿ, ಅಲ್ಲಿ ಕೃಷಿ ಫಲವತ್ತತೆ ಇಲ್ಲದ ಜಮೀನುಗಳು ಕೊಡ್ತೀವಿ, ನಿಮ್ಗೆ ಅನುಕೂಲ ಆಗ್ತಂತ ಹೇಳ್ಬೇಕು. ಸರ್ಕಾರದ ಪಾತ್ರ ಇದು. ಬೆಂಗಳೂರು ಸುತ್ತಮುತ್ತನೇ ಕೈಗಾರಿಕೆಗಳು ಬೇಕು, ಬೆಂಗಳೂರು ತಕ್ಕಂತ ರೈತರೇ ಒಕ್ಕಲಿಪಿಸ್ಬೇಕು. ಇದು ಯಾವ ಕೆಲಸ ಇದು? ಮತ್ತೀಗ ಕಳೆದ ಬಹಳಷ್ಟು ವರ್ಷಗಳಿಂದ ಲ್ಯಾಂಡ್ ತಗೊಂಡಿದಾರಲ್ಲ, ಆ ಲ್ಯಾಂಡ್ ತಗೊಂಡಿರ್ತಕ್ಕಂಥಲ್ಲಿ ಸುಮಾರು 50-60% ಅಷ್ಟು ಇವತ್ತು ಗಂಟೆ ಇಂಪ್ಲಿಮೆಂಟ್ ಆಗಿಲ್ಲ. ಆ ಇಂಪ್ಲಿಮೆಂಟ್ ಆಗದಿರತಕ್ಕಂಥ ಲ್ಯಾಂಡ್ ಅನ್ನ ವಾಪಸ್ ತಗೊಂಡು ಮತ್ತೆ ಸರ್ಕಾರಕ್ಕೆ ಇಟ್ಕೊಂಡು ಅದನ್ನೇ ಉಪಯೋಗಿಸುವಂತ ಕೆಲಸ ಮಾಡಿ. ಇಲ್ಲೇ ಇದ್ರೆ ನಿಮ್ಗೇನಾಗ್ತದೆ, ಎಲ್ಲಾ ರೈತರೆಲ್ಲ ಒಕ್ಕಲಿಪಿಸ್ಬಿಡ್ತೀರಿ. ಕೈಗಾರಿಕಾ ಉದ್ಯಮಿಗಳು ಹಣವನ್ನ ಹೊಡ್ಕೊಂಡು ರೈತರನ್ನ ನಾಶ ಮಾಡ್ತಾರೆ. ಅದರಿಂದ ಸರ್ಕಾರಗಳು ಕಾನೂನನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಮತ್ತು ಸರಿಯಾಗಿ ರೈತರಿಗೆ ಒಂದು ನ್ಯಾಯಯುತವಾದಂತ ಬೆಲೆ ಕೊಡ್ತಾ ಇಲ್ಲ. ಇವತ್ತು ಏನಾಗಿದೆ, ಕೈಗಾರಿಕಾ ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಹೊಡೆಯುವಂತ ಕೆಲಸ ಆಗ್ತಾ ಇದೆ. ನೋಡಿ, ಅವ್ರು ಹೇಳ್ದಾಗೆ ಅಧಿಕಾರಿಗಳು ಬಿಡ್ತಾರೆ. ಅಧಿಕಾರಿಗಳು ಯಾವ್ದೋ ಕಾರ್ಯದಿವಸ ಹೋಗಿ ಆ ಕೆಲಸ ಮಾಡ್ದಿ ಈ ಕೆಲಸ ಮಾಡ್ದಿ ತೋರಿಸ್ಕೊಂಡು ರಿಪೋರ್ಟ್ ಆಗ್ತಾರ ಹೊರತು ಯಾವ್ದೇ ಕೆಲಸ ಅಭಿವೃದ್ಧಿ ಆಗ್ತಾ ಇಲ್ಲ. ಅಭಿವೃದ್ಧಿ ಮಾಡಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಮೀಟಿಂಗ್ಗಳು ನೋಡಿದ್ರೆ ಕರ್ನಾಟಕದ ಬೊಕ್ಕಸ ತುಂಬಿ ಹರಿದಾಡ್ಬೇಕಾಯ್ತು, ಅಷ್ಟು ದುಡ್ಡು ಬರ್ತಿದ್ದು. ಆದ್ರೆ ಇವತ್ತು ಆ ಕೆಲಸ ಆಗಿಲ್ಲ. ಹೌದು. ಸಿದ್ದರಾಜ್ ಸರ್, ಏನಂತ ಹೇಳಿದ್ರೆ ಈಗಾಗಲೇ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇಂದ ಶುರು ಆಗಿರುವಂತದ್ದು ಏನಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆಗೆ ಇದು ಇಂಡಸ್ಟ್ರಿಗಳನ್ನ ಬೆಳವಣಿಗೆ ಮಾಡೋದ್ರ ಜೊತೆಗೆ ಬೆಳವಣಿಗೆ ಮಾಡೋದಕ್ಕೆ ಅಂತ ಹೇಳಿ ಶುರು ಮಾಡಿದ್ರು ಕೂಡ ಲ್ಯಾಂಡ್ ಬ್ಯಾಂಕ್ ಅನ್ನೋಂಥದ್ದು ಕಾನ್ಸೆಪ್ಟ್ ಬಂದಿದ್ದು ಸರಿನಾ ಸರ್? ಅದು ಸಿದ್ದರಾಜ್ ಸರ್, ಲ್ಯಾಂಡ್ ಬ್ಯಾಂಕ್ ಅಂತ ಹೇಳಿದ್ರೆ ಮೊದಲೇ ನೀವು ರೈತರಿಂದ ಯಾವ್ದೋ ಒಂದು ಇಂಡಸ್ಟ್ರಿ ಆಗ್ತದೆ ಅಥವಾ ಒಂದು ಇಂಡಸ್ಟ್ರಿ ಬರ್ಬೇಕಂತ ಹೇಳಿದ್ರೆ ನೀರು ಉಳಿದಂತ ಏನು ಮೂಲ ಸೌಕರ್ಯಗಳಿದಾವೆ ಅದ್ ನೋಡ್ಕೊಂಡು ಇವರು ಭೂಮಿಯನ್ನ ಏನು ಒಂದು ಸ್ವಾಧೀನಪಡಿಸ್ಕೊಳ್ಳೋ ಪ್ರಕ್ರಿಯೆ ಆರಂಭ ಮಾಡ್ಬೇಕು. ಆದ್ರೆ ಮೊದಲಿಗೆ ಲ್ಯಾಂಡ್ ಬ್ಯಾಂಕ್ ಅಂತ ಮಾಡಿಟ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಸರ್ ಸಿದ್ದರಾಜ್ ಸರ್? ಇದು ಒಂಥರ ನಿಮ್ಗೆ ಈ ದಂಧೆಗೆ ಅವಕಾಶ. ಯಾಕಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ನೀವು ಇಂಡಸ್ಟ್ರಿ ಹೆಸರಲ್ಲಿ ಮಾಡಕ್ಕಾಗಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಈಗಾಗ್ಲೇನೆ ನಾವು ಇದಕ್ಕೆ ಇಲ್ಲಿ ಇಂಡಸ್ಟ್ರಿ ಬಂದೇ ಬರುತ್ತೆ ಅಂತ ಇವರೇ ಕನಸ್ಕಾಣೋದು. ಈ ಒಂಥರ ನಮ್ಮ ಹತ್ರ ಈ ಸ್ವಯಂ ಘೋಷಿತ ಸ್ವಾಮೀಜಿಗಳು, ಸ್ವಯಂ ಘೋಷಿತ ಮಾನವರಿದ್ದಾರಲ್ಲ, ಹಂಗೆ ಇವು ಸ್ವಯಂ ಘೋಷಿತ. ಈಗ ನಾವು ಆಗ್ಲೇ ಅಷ್ಟೊಂದು ಪ್ರಾಜೆಕ್ಟ್, ಈಗ ಬ್ರಾಹ್ಮಣಿ ಸ್ಟೀಲ್ ಅವ್ರಿಗೆ 150 ಕೋಟಿ ಅವ್ರೇನು ಆಗಲ್ಲ ಅಂದ್ರು ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು. ನೀವು ಈಗ ಒಂದು ಇದಿರ್ಬೇಕಲ್ಲ, ಒಂದು ಯಾರಿಗಾದ್ರೂ ಒಬ್ರಿಗೆ ಜಾಗ ಅಲಾಟ್ ಮಾಡಿದ್ಮೇಲೆ ಇಂಡಸ್ಟ್ರಿಗೆ ನೀವು ಅದ್ರ ಹಾಕಿರ್ತೀರ ಕಂಡೀಷನ್, 2 ವರ್ಷದಲ್ಲೋ 1 ವರ್ಷದಲ್ಲೋ 3 ವರ್ಷದಲ್ಲೋ ನೀವು ಮಾಡ್ಬೇಕು. ಮಾಡದಿದ್ರೆ ನಮಗ್ ಲ್ಯಾಂಡ್ ವಾಪಸ್ ಕೊಡ್ಬೇಕು, ಆ ಕಡ್ಡಿ ದುಡ್ಡು, ಈ ರೀತಿಯಾದ ಒಂದು ಇದನ್ನ ಮಾಡ್ಬೇಕು ನೀವು.
ಇಲ್ಲ ಅಂತ ಹೇಳಿದ್ರೆ ಏನಾಗತ್ತೆ ಅಂದ್ರೆ ಇದೇನಾಗತ್ತೆ, ಪ್ರತಿ ಗೌರ್ಮೆಂಟ್ ಅನಿಲ್ ಬಾಸೂರ್ ನೋಡಿ, ಯಾವ ಸರ್ಕಾರ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ? ಹೌದು, ಎಲ್ರು ಎಲ್ಲ ಮಾಡಿದ್ದೀರಾ, ಸರ್ಕಾರಗಳು. ನೆಟ್ ಹೌದು. ರಿಸಲ್ಟ್ ಎಲ್ಲಿ ಕೊಟ್ಟಿದ್ದೀರಾ ನೀವು? ಹಂಗಿದ್ರೆ ಮೈಸೂರು ಯಾಕೆ ಇಂಡಸ್ಟ್ರಿ ಡೆವಲಪ್ ಆಗಿಲ್ಲ? ತುಮಕೂರಲ್ಲಿ ಯಾಕೆ ಹೌದು. ಇಂಡಸ್ಟ್ರಿ ಬಂದಿಲ್ಲ ನಿಮ್ಗೆ? ಹೌದು. ಚಿತ್ರದುರ್ಗದಲ್ಲಿ ಯಾಕೆ ಬಂದಿಲ್ಲ? ಗುಲ್ಬರ್ಗದಲ್ಲಿ ಇದು ಹೌದು. ಏನೋ ನಾವು ತೊಗರಿ ಇದು ಅಂತೀವಲ್ಲ, ರಾಯಚೂರಲ್ಲಿ ಎಷ್ಟು ಇಂಡಸ್ಟ್ರಿ ತಗೊಂಡ್ಬಂದಿದ್ದೀರಾ ಅಲ್ಲಿ? ಹೌದು. ಹಂಗಾಗಿ ನೀವು ಎಲ್ಲ ಇಲ್ಲೇ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ, ಲ್ಯಾಂಡ್ ಕಾಸ್ಟ್ ಇವತ್ತು ಅಷ್ಟೇ. ಸರ್ಕಾರದಿಂದ ಕಮ್ಮಿ ಬೇರೆ ಆಮೇಲೆ ಒಂದ್ 5-10 ವರ್ಷ ಆದ್ಮೇಲೆ ಇಲ್ಲಿ 100 ಕೋಟಿ ರೂಪಾಯಿ ಬೆಲೆ ಬಾಳ್ತದೆ ಆಸ್ತಿಗಳು, ಮಾರ್ಬೋದು. ಆ ಕಾರಣಕ್ಕೆ ಆತ ಬರ್ತಾನೆ, ಒಂದ್ ಸಣ್ಣದಾಗಿ ಶುರು ಮಾಡ್ತಾನೆ. ಇವತ್ತು ಆಯ್ತು, ಆ ಪೆಪ್ಸಿ ಕಂಪನಿ ಒಂದಿತ್ತಲ್ಲ, ಅದು ಕೊಟ್ಟಿದ್ರಲ್ಲ, ಅಷ್ಟೊಂದ್ ಎಕರೆ ಜಾಗ ಕೊಟ್ಟಿದ್ರಲ್ಲ, ಮಾಡ್ತಿದಾರ ಅವರು ಎಲ್ಲ ಕೇರಳಕ್ಕೆ ಹೋಗಿದಾವೆ. ಹೌದು. ಹೇಳೋದೇನೆ ಹೇಳ್ತಾರೆ ಸರ್, ಏನಂತಂದ್ರೆ ಟೈರ್ 2 ಟೈರ್ 3 ಸಿಟಿ ಅಂತ ಹೇಳ್ತಾರೆ. ಓನರ್ಶಿಪ್ ಹೌದು ಸರ್, ಹೌದು ಹೌದು. ಸುಮ್ಮನೆ ಇದೊಂಥರ ಏನು ಈ ನಾನು ಹೇಳಿದ್ನಲ್ಲ ಆಗ್ಲೇ, ಇದೊಂಥರ ಗಿಮಿಕ್ ಇದು ಎಲ್ಲ ಸರ್ಕಾರದ್ದು. ನಾವು ಇಂಡಸ್ಟ್ರಿ ತರ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಜನರಿಗೆ ಸುಮ್ಮನೆ ಒಂದು ಹೇಳಕ್ ಅಷ್ಟೇ ಹೊರತು ಆಗಿದ್ದು ಏನು ಇಲ್ಲ. ಸುಮ್ಮನೆ ಒಂದಷ್ಟು ಖರ್ಚು, ಒಂದು 5 ವರ್ಷದಲ್ಲಿ ಒಂದು ವಾರ್ಷಿಕವಾಗಿ 1 ವರ್ಷ 2 ಸರಿ ಮೇಳ, ಎಲ್ರಿಗೂ ಒಂದಷ್ಟು ಪಬ್ಲಿಸಿಟಿ. ಈಗಾಗ್ಲೇ ಫಸ್ಟ್ 4,000 ಕೋಟಿಗೆ ಪ್ರೆಸಿಡೆಂಟ್ 10,000 ಲಕ್ಷ ಕೋಟಿ. ಏನು ನೀವು 10,000 ಲಕ್ಷ ಕೋಟಿ ಅಂದ್ರೆ ಅದೇನು ಅಂದಾಜ್ ಬೇಡವಾ ಆ ಮಾತಾಡಕ್ಕೆ? ಕಡೆಗೆ ಆಯ್ತು, 13-18 ಜಿಮ್ ಮಾಡಿದ್ರಲ್ಲ ನೀವು ಸಿದ್ದರಾಮಯ್ಯನವರೇ, ಅದ್ರಲ್ಲಿ ಮೆಟೀರಿಯಲ್ ಆಗಿದ್ದು ಎಷ್ಟು ಹೇಳಿ ಕೊಡಿ ಜನರಿಗೆ, ಡೀಟೇಲ್ಸ್ ಕೊಡಿ. ಯಡಿಯೂರಪ್ಪನ ಕಾಲ ಮುರುಗೇಶ್ ನಿರ್ಣಯ ಮಾಡಿದ್ರಲ್ಲ, ಅವ್ರು ಕೊಡಿ. 15 ವರ್ಷ ದೇಶಪಾಂಡೆ ಅವರು, ಆರ್ ವಿ ದೇಶಪಾಂಡೆ ಅವರು ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ರಲ್ಲ, ಅಷ್ಟೊಂದು ಗ್ಲೋಬಲ್ ಇನ್ವೆಸ್ಟ್ ಮಾಡಿದಾರಲ್ಲ, ಅದ್ರ ಬರಷ್ಟು ಕೊಡಿ ನೋಡೋಣ ತಂದು. ಒಂದು ಆಡಿಟ್ ಮಾಡಿ. ಹೌದು ಹೌದು ಸರ್, ಹೌದು. ಇದಕ್ಕೆ ಎಡಿಷನ್ ಮಾಡೋದಾದ್ರೆ ಈ ಬಾಗಲಕೋಟೆ ಸ್ಥಳಾಂತರ ಆಯ್ತು ಆಲ್ಮಟ್ಟಿ ಡ್ಯಾಮ್ ನಿಂದಾಗಿ, ಅಲ್ಲಿ ಫುಡ್ ಪಾರ್ಕಿಗೆ ಅಂತ ಒಂದು 100 ಎಕರೆ ಜಮೀನು ತೆಗೆದಿಟ್ಟಿದ್ರು ನವನಗರದ ಹಾರ್ಟ್ ಆಫ್ ದ ಸಿಟಿ ಒಳಗೆ. ಅಲ್ಲಿ ಅದು ನಾನು ಕೆಲಸ ಮಾಡ್ತಿರೋವಾಗಲೂ ಸುಮಾರು ವರ್ಷ ಮಾಡಿದಾಗಲೂ ಅದು ಏನು ಡೆವಲಪ್ಮೆಂಟ್ ಆಗಿಲ್ಲ. ಈಗ ಅದೇ ಜಮೀನನ್ನ ಬೇರೆ ಬೇರೆ ಇಂಡಸ್ಟ್ರಿ ಕೊಟ್ಟಿದ್ದಾರೆ. ಯಾರು ಮೊದಲು ತಗೊಂಡಿದ್ದು 100 ಎಕರೆ ಫುಡ್ ಪಾರ್ಕ್ ಅಂತ ತಗೊಂಡ್ರು, ಅದನ್ನ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಫುಡ್ ಪಾರ್ಕ್ ಇಲ್ಲ, ಬೇರೆ ಬೇರೆ ಯಾವ್ದಾದ್ರು ಇಂಡಸ್ಟ್ರಿಗಳಿಗೆ ಕೊಟ್ಟಿದೆ. ಈ ರೀತಿಯಾಗಿ ದುರ್ಬಳಕೆ ಆಗ್ತಿರುವಂತದ್ದು. ಇದನ್ನ ಶಾಂತಕುಮಾರ್ ಸರ್ ಈಗಾಗಲೇ ಮತ್ತೆ ಶುರು ಆಗ್ತದೆ ಇದು. ಏನು ಈ ಒಂದು ಜಿಮ್ ಆದ ನಂತರ ಮತ್ತೆ ರೈತರ ಭೂಮಿಗೆ ಬೇಡಿಕೆ, ಯಾವ ಇಂಡಸ್ಟ್ರಿ ಅಂತೇಳಿ, ಅವಾಗ ನಿಮ್ದು ಏನಿರ್ತದೆ ರೈತ ಸಂಘಟನೆಗಳಿಂದ ಏನು ಒಕ್ಕೂಟದಿಂದ ಅಂತ ಹೇಳಿ ಸರ್? ಸರ್, ಈಗ ನಾವು ಯಾವುದೇ ಕಾರಣಕ್ಕೂ ರೈತರ ಜಮೀನ ಕಿತ್ಕೊಳ್ಳಿಕ್ಕೆ ಅವಕಾಶ ಕೊಡೋದಿಲ್ಲ. ಎಲ್ಲ ಕಡೆ ರೈತರನ್ನ ಜಾಗೃತಿ ಮಾಡ್ತಾ ಇದೀವಿ, ರೈತರು ಹೋರಾಟ ಮಾಡ್ತಾ ಇದಾರೆ. ಜೊತೆಗೆ ನಾನ್ ಕೇಳೋದು ಸರ್ಕಾರನ ಇಷ್ಟೇನೆ, ಕಳೆದ 25 ವರ್ಷಗಳಲ್ಲಿ ಎಷ್ಟು ಜಿಮ್ ಮೀಟ್ ಮಾಡಿದಿರಿ? ಆ ಮೀಟ್ ಅಲ್ಲಿ ಎಷ್ಟು ರೈತರ ಜಮೀನ್ ಕಿತ್ಕೊಂಡಿದಿರಿ? ಎಷ್ಟು ಜಮೀನಿಗೆ ಕಾರ್ಖಾನೆಗಳು ಬಂದಿದೆ? ಎಷ್ಟು ಸರ್ಕಾರಕ್ಕೆ ಹಣ ಬಂದಿದೆ? ಒಂದ್ ಶ್ವೇತಪತ್ರ ಓಡಿಸಿ ಇಡೀ ರಾಜ್ಯದ ಜನರಿಗೆ, ರೈತರಿಗೆಲ್ಲ ಗೊತ್ತಾಗ್ಲಿ. ಜೊತೆಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಕೈಗಾರಿಕೆಗಳು ಮಾಡಿದಿರಿ? ಇಡೀ ರಾಜ್ಯದ 30ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಇದೆಯಲ್ಲ, ಬಹುತೇಕ ಜಿಲ್ಲೆಗಳಲ್ಲಿ ಯಾವ ಇಂಡಸ್ಟ್ರಿನೂ ಇಲ್ಲ. ಅಲ್ಲೆಲ್ಲ ನೀವು ಮಾಡಿ ಸ್ವಲ್ಪ. ಆ ಭಾಗದ ರೈತರಿಗೆ, ರೈತರ ಮಕ್ಕಳಿಗೆ ಕೆಲಸ ಸಿಗ್ತದೆ, ಕೈಗಾರಿಕೆಗಳು ಅಭಿವೃದ್ಧಿ ಆಗ್ತವೆ ಮತ್ತು ಕಚ್ಚಾ ವಸ್ತುಗಳು ಸಿಗ್ತವೆ. ನೀವು ಅದನ್ನ ಯಾಕೆ ಯೋಚನೆ ಮಾಡಲ್ಲ? ಮಂತ್ರಿಗಳಾದರೂ ಬೆಂಗಳೂರಲ್ಲಿ ಮಾತ್ರ ಮಾಡೋದಕ್ಕೆ ನೀವು ಇರೋದು. ಬೇರೆ ದೇಶಕ್ಕೆಲ್ಲ ಹೋಗಿ ಕರ್ಕ ಬರ್ತಿರಲ್ಲ, ಸರ್ಕಾರ ದುಡ್ಡಲ್ಲಿ ಹೋಗಿ ಖರ್ಚು ಮಾಡ್ಕೊಂಡು ಬರ್ತಿರಲ್ಲ, ಅದ್ರ ಋಣ ತೀರ್ಸಕ್ಕೆ ಏನಾದ್ರು ಮಾಡ್ತಾ ಇದ್ದೀರಾ? ಆ ಋಣ ತೀರ್ಸಕ್ಕೆ ಕೆಲಸ ಮಾಡ್ಬೇಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಇದು ನಾವ್ ಹೇಳ್ತಕ್ಕಂಥ ವಿಚಾರ. ಸಿದ್ದೇಶ್ವರ ಸರ್, ಕೊನೆಯದಾಗಿ ಹೇಳೋದಾದ್ರೆ, ನೀವು ಈ ಸರ್ಕಾರಕ್ಕೀಗ ನಾವು ಅವ್ರ ತಪ್ಪುಗಳನ್ನ ಎತ್ತಿ ತೋರಿಸೋದನ್ನ ಬಿಟ್ರೆ ನಮ್ಮಿಂದ ಮಾಡೋಕ್ಕಾಗೋದು ಇಷ್ಟೇನೆ. ಸಿದ್ದೇಶ್ವರ ಸರ್, ಏನ್ ಮಾಡ್ಬೋದು ಸರ್ಕಾರ ಈಗ ಈ ರೀತಿಯಾಗಿ ಮಾಡೋದು ಸರಿನಾ? ಸರ್, ಈಗ ಅನಿಲ್ ಅವರೇ, ಅವರು ಸರ್ಕಾರ ಮಾಡೋ ಸರಿನಾ ಅಂದ್ರೆ ಅವ್ರಿಗೂ ಗೊತ್ತಿದೆ ನಾವು ಮಾಡ್ತಾರ ಸರಿಲ್ಲ, ಅದೇನಿಲ್ಲ, ಏನು ಆಗೋದಿಲ್ಲ ಅಂತ. ಅವ್ರಿಗೇನ್ ಗೊತ್ತಿಲ್ಲ ಅಂತಲ್ಲ. ಇದೇನಾಗಿದ್ರೆ ಈಗ ಹಿಂದೆ ಮಾಡಿದ್ರಲ್ವಾ, ನಾವು ಮಾಡಿ ತೋರಿಸ್ಬೇಕಲ್ವಾ ಏನು ಜನರಿಗೆ. ಈಗ ನಿಮ್ ವೋಟ್ ಹಾಕಿದ್ದಾರೆ, ಈಗ ಅವರು ಯಡಿಯೂರಪ್ಪನ ಕಾಲದಲ್ಲಿ, ಬೊಮ್ಮಾಯಿ ಕಾಲದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ ಮಾಡ್ಬಿಟ್ಟು ನಾ ಮಾಡದೇ ಇದ್ರೆ ನೀವೇನು ಮಾಡಿಲ್ಲ ಅಂತ ಅವ್ರೇ ಬಬ್ಬೆ ಹೊಡಿಬೇಕು, ವಿಧಾನಸೌಧದ ಮುಂದೆ ಬಾಟಾಡ್ಕ ಕೂತ್ಕೋಬೇಕು. ನಾವು ಮಾಡಿದೀವಿ, ಮಾಡ್ತಾ ಇದ್ದೀವಿ. ಇದು ಹೆಂಗೆ ಅಂತ ಹೇಳಿದ್ರೆ, ಈ ಒಂಥರ ಈ ಜಾತ್ರೆ ಬರ್ತದಲ್ಲ, ಒಂದು 5 ವರ್ಷಕ್ಕೊಂದ್ಸರಿ ಒಂದ್ ಜಾತ್ರೆ. ಆ ಜಾತ್ರೆ ಒಳಗೆ ಇದೊಂದು ಮರಿ ಜಾತ್ರೆ. ಇದು ಮಾಡ್ಕೊಳ್ತಾರೆ, ಆಮೇಲೆ ಮನೆಗೆ ಹೋಗ್ತಾರೆ. ನೆಕ್ಸ್ಟ್ ಇವ್ರು ಮಾಡಿದ್ದು ಜಿಮ್ ಇವ್ರಿಗೆ ಜ್ಞಾಪಕ ಇರಲ್ಲ, ನೆಕ್ಸ್ಟ್ ಬಂದವ್ರು ಮಾಡ್ತಾರಲ್ಲ ಜಿಮ್ ಮಾಡಿ, ಅವ್ರು ಮಾಡಿದ್ರು ಅವ್ರಿಗೂ ಜ್ಞಾಪಕ ಇರಲ್ಲ.
ಎಲ್ಲ ಮರ್ತೋಗುತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ, ಇಲ್ಲಿ ತನಕ 12 ಆಗಿದೆ. ಹೌದು 12ರಲ್ಲಿ ಆಗಿ ಎಷ್ಟು ಇಂಡಸ್ಟ್ರಿ, 12 ಇಂಡಸ್ಟ್ರಿ ಬಂದಿದಾವ ಹೇಳಿ. ಹೌದು ಈ ಸಲ 10 ಲಕ್ಷ ಕೋಟಿ ನೀವು ಹಿಂದೆ ಬಂದಿದೆ ಲ್ಯಾಂಡ್ ಎಲ್ಲ ಬ್ಯಾಂಕ್ ಅವ್ರು ಮಾಡ್ತೀವಿ, ಯಾರನ್ನ ಉದ್ಧಾರ ಮಾಡ್ತೀವಿ, ರಿಯಲ್ ಎಸ್ಟೇಟ್ ಮಾಡ್ತೀವಿ ಅನ್ನೋದನ್ನೇ ಮಾಡಕ್ ಹೋಗ್ಬೇಡಿ ನೀವು. ಈಗ ನೀವು ಬೆಂಗಳೂರು ಸುತ್ತಮುತ್ತ ತುಂಬಾ ಜನ ರೈತರು, ಸಣ್ಣ ಸಣ್ಣ ಹಿಡುವಳಿದಾರರು ಹೂ ಮಾರ್ತಿದ್ರು, ಬೆಳಿತಿದ್ರು, ತರಕಾರಿ ಹೌದು, ಬೆಳಿತಿದ್ರು. ಹೌದು ಇವತ್ತೆಲ್ಲ ನೀವು ಲೇಔಟ್ ಮಾಡ್ಬಿಟ್ಟಿದ್ದೀರಾ. ಎಲ್ಲ ಒಂದೊಂದು ಯಾವ್ಯಾವ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ 100 ಎಕರೆ ಕೊಟ್ಬಿಟ್ಟಿದ್ದೀರಾ. ಅವರೆಲ್ಲ ಬಿಲ್ಡಿಂಗ್ ಕಟ್ಕೊಂಡು ಕೂತಿದ್ದಾರೆ. ಆ ರೈತರ ಬದುಕು ನಾಶ ಆಗೋಗಿದೆ. ನೀವು ಅವ್ರಿಗೆ ಏನ್ ದುಡ್ಡು ಕೊಟ್ಬಿಟ್ಟಿದ್ದೀರಮ್ಮ. ಹಂಗಾಗಿ ಇದರಿಂದಾಗಿ ಇಂಡಸ್ಟ್ರಿ ಬಂದ್ಬಿಡಲ್ಲ. ಬರೋ ಇಂಡಸ್ಟ್ರಿ ಇದ್ರೆ ಬರ್ತವೆ. ಈಗಾಗ್ಲೇ ಕಷ್ಟ ಹೇಳಿದ್ರಲ್ಲ, ಕಿಯಾ ಮೋಟರ್ಸ್ ಪಕ್ಕದ ರಾಜ್ಯಕ್ಕೆ ತೆಲಂಗಾಣಕ್ಕೆ ಹೋಯ್ತು ಅಂತ ಹೇಳಿ. ಇಂಥದೇ ಒಂದು ಅಶೋಕ ಲೈಲ್ಯಾಂಡ್ ನಾಳೆ 85ರಲ್ಲಿ ಇಲ್ಲಿ ಬರ್ಬೇಕಾಗಿತ್ತು. ಈ ರಾಜಕಾರಣಿಗಳ ಇವ್ರು ಮಾಡೋ ಇದ್ರಿಂದಾಗಿ ಅವ್ರು ಪೂರಾಗಿ ಹೋದ್ರು. ಹಂಗಾಗಿ ಇವ್ರುಗಳು, ನೀವು ನಮ್ಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿನಲ್ಲಿ ಫಸ್ಟ್ ಬರ್ಬೇಕಾಗಿತ್ತು. ಟಾಟಾ ಸಿಂಗಾಪುರ್ ಏರ್ಲೈನ್ಸ್ ಕನ್ಸಾರ್ಟಿಯಂ ಅವರು ಕೊಟ್ಟಿದ್ರು ಮಾಡ್ತೀವಿ ಅಂತ. ಅವ್ರಿಗೆ ಮಾಡಕ್ಕೆ ಬಿಡ್ಲಿಲ್ಲ, ಅವ್ರನ್ನ ಓಡಿಸಿದ್ರು. ಯಾವ ಕಾರಣಕ್ಕೆ ಅಂತ ನಿಮ್ಗೂ ಗೊತ್ತು, ನಮ್ಗೆ ಗೊತ್ತು. ಅದು ಹೇಳಿದ್ರೇನು, ಅವ್ರು ಓಡಿಸ್ಬಿಟ್ಟು ಕಡೆಗೆ ಇನ್ನೊಂದು ಕನ್ಸಾರ್ಟಿಯಂ, ಸಿಂಗಾಪುರ್ ಕನ್ಸಾರ್ಟಿಯಂ ಅಂತ ಹೇಳ್ಬಿಟ್ಟು ಇನ್ನೊಂದು ಬಂತದು. ಆಮೇಲೆ ಜೂರಿಕ್, ಸೀಮನ್ ಜೂರಿಕ್, ಸಿಂಗಾಪುರ್ ಜೂರಿಕ್ ಅಂತ ಅದು ಬಂತು, ಅವ್ರು ಮಾಡಿದ್ರು. ಹಂಗಾಗಿ ಇವರು ಈಗ ನಮ್ಮ ಟಾಟಾದವ್ರು ಮಾಡಿದ್ರೆ ಎಷ್ಟು ವರ್ಷದಿಂದ ಬಂದಿರೋದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹಾಗಾಗಿ ಯಾರು ಮಾಡ್ತಾರೋ ಅವ್ರು ಮಾಡೋದು ಬಿಡೋದಿಲ್ಲ. ಈ ಸರ್ಕಾರದ್ದು ಸುಮ್ಮನೆ ಅದೇನೋ ಜನರಿಗೆ ಒಂದು ನಾವು ಮಾಡಿದೀವಿ ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೊಂದು ಮಾಡಿದ್ರು ಮರೆತು ಮನೆಗೆ ಹೋಗ್ತಾರೆ. ಇಷ್ಟೊತ್ತಿನವರೆಗೂ ಕೂಡ ಈ ಇನ್ವೆಸ್ಟ್ ಕರ್ನಾಟಕ ಮೀಟು, ಅದ್ರ ಜೊತೆಗೆ ಹಿಂದೆ ನಡೆದಿರುವಂತಹ ಏನು ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶಗಳೇನಿದ್ವು ಅದ್ರ ಕುರಿತಂತೆ 3 ಜನ ತಜ್ಞರು ಕೂಡ ತಮ್ಮ ಒಂದು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಅಂದ್ರೆ ಇದೊಂದು ರೀತಿಯಲ್ಲಿ ಲ್ಯಾಂಡ್ ಬ್ಯಾಂಕ್ ಆಗ್ತಾ ಇದೆ ಎಂಬಂತಹ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಸರ್ಕಾರ ಈ ಕುರಿತಂತೆ ಯೋಚನೆ ಮಾಡಬೇಕು. ರೈತರಿಂದ ತೆಗೆದುಕೊಂಡಂತದ್ದ ಭೂಮಿಯನ್ನ ಅದನ್ನ ಬರೀ ಲ್ಯಾಂಡ್ ಬ್ಯಾಂಕ್ ಆಗಿ ಬೇರೆ ಬೇರೆ ರಿಯಲ್ ಎಸ್ಟೇಟ್ ಗೆ ಬಳಕೆ ಮಾಡ್ಕೊಳ್ಳೋದ್ರೆ ಅದನ್ನ ನಿಜವಾದಂತ ಇಂಡಸ್ಟ್ರಿ ಕೊಡ್ಲಿ ಎಂಬಂತ ಒತ್ತಾಯವನ್ನು ಕೂಡ ನಾವು ಕೂಡ ಮಾಡ್ತಾ ಇದ್ದೇವೆ. ಇಷ್ಟೊತ್ತಿನವರೆಗೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸಿದ್ದರಾಜ್ ಸರ್ ನಿಮಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಕುರುಬೂರು ಶಾಂತಕುಮಾರ್ ಸರ್ ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ FKCCIನ ಮಾಜಿ ಅಧ್ಯಕ್ಷರಾಗಿರುವಂತಹ ಜಾಕೋಬ್ ಟ್ರಸ್ಟಾ ಸರ್ ಅವರು ಕೂಡ ಭಾಗವಹಿಸಿದ್ರು. ಈ 3 ಗಣ್ಯರಿಗೂ ಕೂಡ ಈ ಫೆಡರಲ್ ಕರ್ನಾಟಕದ ವತಿಯಿಂದ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.